Hello guys, welcome to the coding class. This is class number 3 of C language video series. ಈಗ ಆಲ್ರೆಡಿ ಕ್ಲಾಸ್ ನಂಬರ್ 1 and 2 ನ ಅಪ್ಲೋಡ್ ಮಾಡಿದೀನಿ ಅಂಡ್ ಅದರಲ್ಲಿ ನಾವು ತುಂಬಾ ಬೇಸಿಕ್ಸ್ ನ ಕಲ್ತಿದ್ವಿ. ಪ್ರೋಗ್ರಾಮಿಂಗ್ ಅಂದ್ರೆ ಏನು, ಪ್ರೋಗ್ರಾಮಿಂಗ್ ನಲ್ಲಿ ನಾವೇನ್ ಮಾಡ್ತೀವಿ ಹಾಗೂ ಸಿ ಲ್ಯಾಂಗ್ವೇಜ್ ನ ಹಿಸ್ಟ್ರಿ ಕಲ್ತಿದ್ವಿ. ಸೊ ನೀವು ಆ ಎರಡು ವಿಡಿಯೋ ನೋಡಿದ ನಂತರ ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಒಂದು ಕ್ಲಾಸ್ ನಲ್ಲಿ ನಾನು ಸಿ ಪ್ರೋಗ್ರಾಮ್ ನ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸಿ ಪ್ರೋಗ್ರಾಮ್ ಹೇಗಿರುತ್ತೆ, ಅದರಲ್ಲಿ ಏನೇನೆಲ್ಲ ಇರುತ್ತೆ, ಹಾಗೆ ಅದನ್ನ ಹೇಗೆ ನಾವು ರನ್ ಮಾಡ್ತೀವಿ ಅಂತ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಸಿ ಪ್ರೋಗ್ರಾಮ್ ನ ಸ್ಟ್ರಕ್ಚರ್, ಸಿ ಪ್ರೋಗ್ರಾಮ್ ಹೇಗೆ ರನ್ ಆಗುತ್ತೆ, ಸಿ ಪ್ರೋಗ್ರಾಮ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಹಾಗೂ ಸಿ ಪ್ರೋಗ್ರಾಮ್ ನಲ್ಲಿರುವಂತಹ ಟೋಕನ್ಸ್ ಗಳು ಯಾವುವು, ಇವೆಲ್ಲವನ್ನು ನಾನು ಇವತ್ತಿನ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್ ಟಿಲ್ ದ ಎಂಡ್. ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಾನು ಹೊಸ ವಿಡಿಯೋಗಳ ಅಪ್ಡೇಟ್ಸ್ ಅಥವಾ ನೋಟಿಫಿಕೇಶನ್ಸ್ ನಿಮ್ಗೆ ಯಾವಾಗ್ಲೂ ಸಿಗ್ತಾ ಇರುತ್ತೆ. ಸೊ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅದರ ಅವಶ್ಯಕತೆ ಇಲ್ಲ. ಸೊ ನಾವು ಫಸ್ಟ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ನ ಬಗ್ಗೆ ಕಲಿಯೋಣ. ಅಂದ್ರೆ ಪ್ರೋಗ್ರಾಮ್ ನ ಸ್ಟ್ರಕ್ಚರ್ ಹೇಗಿರುತ್ತೆ, ರೈಟ್, ಅದರ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ನಮ್ಗೆ ಅದರಲ್ಲಿ ಪ್ರೋಗ್ರಾಮಿಂಗ್ ಮಾಡೋದು ಕಷ್ಟ ಆಗೋದಿಲ್ಲ. ಸೊ ಅದರ ಜನರಲ್ ಸ್ಟ್ರಕ್ಚರ್ ಹೇಗಿರುತ್ತೆ ನೋಡೋಣ. ಕಾಮೆಂಟ್ ಲೈನ್ಸ್. ಸೊ ಟಾಪ್ ಅಲ್ಲಿ ಜನರಲ್ ಆಗಿ ಕಾಮೆಂಟ್ ಲೈನ್ಸ್ ನ ಟೈಪ್ ಮಾಡ್ತಾರೆ. ಅಂದ್ರೆ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಾಮೆಂಟ್ ಲೈನ್ಸ್ ನ ಈ ಎರಡು ಸಿಂಬಲ್ ಗಳ ಮಧ್ಯದಲ್ಲಿ ಟೈಪ್ ಮಾಡ್ತಾರೆ. ಕಾಣಿಸ್ತಿದ್ಯಾ? ಸ್ಲಾಶ್, ಫಾರ್ವರ್ಡ್ ಸ್ಲಾಶ್, ಆಸ್ಟ್ರಿಕ್, ಆಸ್ಟ್ರಿಕ್, ಫಾರ್ವರ್ಡ್ ಸ್ಲಾಶ್. ಈ ಸಿಂಬಲ್ ಗಳ ಮಧ್ಯದಲ್ಲಿ ಕಾಮೆಂಟ್ ಲೈನ್ಸ್ ನ ಟೈಪ್ ಮಾಡ್ತಾರೆ. ಕಾಮೆಂಟ್ ಲೈನ್ಸ್ ಅಂದ್ರೆ ಪ್ರೋಗ್ರಾಮ್ ನ ಡಿಸ್ಕ್ರಿಪ್ಟಿವ್ ಲೈನ್ಸ್ ಗಳು. ಪ್ರೋಗ್ರಾಮ್ ಯಾವ್ದ್ರ ಬಗ್ಗೆ ಇದೆ ಅಥವಾ ಕೋಡ್ ನಲ್ಲಿರುವಂತಹ ಡಿಸ್ಕ್ರಿಪ್ಷನ್ ನ ಬರೆಯೋದಕ್ಕೆ ಕಾಮೆಂಟ್ ಲೈನ್ ನ ಯೂಸ್ ಮಾಡ್ತಾರೆ. ಅಂದ್ರೆ ಪ್ರೋಗ್ರಾಮರ್ ನ ಕಾಮೆಂಟ್ ಗಳನ್ನ ಇಲ್ಲಿ ಆಡ್ ಮಾಡ್ತಾನೆ. ಇದು ಆಕ್ಚುಯಲ್ ಪ್ರೋಗ್ರಾಮಿಂಗ್ ನ ಪಾರ್ಟ್ ಅಲ್ಲ. ನೀವು ಕಾಮೆಂಟ್ ಲೈನ್ಸ್ ನ ಹಾಕ್ಲಿಲ್ಲ ಅಂದ್ರೂ ಕೂಡ ಪ್ರೋಗ್ರಾಮ್ ನಲ್ಲಿ ನಡೆಯುತ್ತೆ, ಯಾಕೆಂದ್ರೆ ಇದು ಎಕ್ಸಿಕ್ಯೂಟ್ ಆಗೋದಿಲ್ಲ. ಕೇವಲ ಪ್ರೋಗ್ರಾಮ್ ನ ಬಗ್ಗೆ ಡೀಟೇಲ್ಸ್ ಅಥವಾ ಅಡಿಷನಲ್ ಇನ್ಫಾರ್ಮೇಶನ್ ನ ಕೊಡೋದಿಕ್ಕೆ ಕಾಮೆಂಟ್ ಲೈನ್ ಗಳನ್ನ ಯೂಸ್ ಮಾಡ್ತಾರೆ. ಹಾಗೂ ಈ ಕಾಮೆಂಟ್ ಲೈನ್ ಗಳನ್ನ ಟಾಪ್, ಬಾಟಮ್ ಅಥವಾ ಪ್ರೋಗ್ರಾಮ್ ನ ಮಿಡಲ್ ನಲ್ಲಿ ಎಲ್ಲಿ ಬೇಕಿದ್ರು ಯೂಸ್ ಮಾಡಬಹುದು. ಯಾವುದೇ ಒಂದು ಸ್ಟೇಟ್ಮೆಂಟ್ ನ ಮಧ್ಯದಲ್ಲಿ ಯೂಸ್ ಮಾಡಕ್ ಆಗೋದಿಲ್ಲ. ಯಾವ್ದಾದ್ರೂ ಸ್ಟೇಟ್ಮೆಂಟ್ ನ ನಂತರ ಅಥವಾ ಮೇಲೆ ಯೂಸ್ ಮಾಡಬಹುದು. ಸೊ ಕಾಮೆಂಟ್ ಲೈನ್ಸ್ ನ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಬೇರೆ ಯೂಸರ್ಸ್ಗೆ ಅಥವಾ ಬೇರೆ ಪ್ರೋಗ್ರಾಮರ್ಗೆ ಈ ಪ್ರೋಗ್ರಾಮ್ ಅರ್ಥ ಆಗೋದಿಕ್ಕೋಸ್ಕರ ಡಿಸ್ಕ್ರಿಪ್ಷನ್ ನ ಈ ಕಾಮೆಂಟ್ ಲೈನ್ಸ್ ನಲ್ಲಿ ಪ್ರೋಗ್ರಾಮ್ ನ ಟೈಪ್ ಮಾಡಿದವರು ಅಥವಾ ಪ್ರೋಗ್ರಾಮ್ ನ ಎಡಿಟ್ ಮಾಡಿದವರು ಕೊಟ್ಟಿರ್ತಾರೆ. ಸೊ ಜಸ್ಟ್ ಇನ್ಫಾರ್ಮೇಶನ್ ಗೋಸ್ಕರ ಕಾಮೆಂಟ್ ಲೈನ್ಸ್ ನ ಕೊಡ್ತಾರೆ. ಸೊ ಕಾಮೆಂಟ್ ಲೈನ್ಸ್ ಆದ್ಮೇಲೆ ಪ್ರೀ ಪ್ರೊಸೆಸರ್ ಕಮೆಂಟ್ಸ್. ಸೊ ಕಾಮೆಂಟ್ ಲೈನ್ಸ್ ಗೆ ಯಾವುದೇ ಒಂದು ಸ್ಪೇಸ್ ಇಲ್ಲ, ಅಂದ್ರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸ್ಪೇಸ್ ಇಲ್ಲ. ಕಾಮೆಂಟ್ ಲೈನ್ಸ್ ನ ನೀವು ಎಲ್ಲಿ ಬೇಕಿದ್ರು ಆಡ್ ಮಾಡಬಹುದು. ಸೊ ಎಕ್ಸಿಕ್ಯೂಟ್ ಆಗುವಂತಹ ಫಸ್ಟ್ ಸ್ಟೇಟ್ಮೆಂಟ್ಸ್ ಯಾವುವು ಅಂದ್ರೆ ಪ್ರೀ ಪ್ರೊಸೆಸರ್ ಕಮಾಂಡ್ಸ್. ಸೊ ಮೊದಲು ನಾವು ಪ್ರೀ ಪ್ರೊಸೆಸರ್ ಕಮಾಂಡ್ಸ್ ನ ಟೈಪ್ ಮಾಡಬೇಕು. ಸೊ ಇವು ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡೋದಿಕ್ಕೆ ಹೆಲ್ಪ್ ಆಗುವಂತಹ ಕಮಾಂಡ್ಸ್ ಅವ್ಯಾವು ಅಂತ ನಾನು ನೆಕ್ಸ್ಟ್ ಸ್ಲೈಡ್ ನಲ್ಲಿ ಹೇಳ್ತೀನಿ. ಇದಾದ್ಮೇಲೆ ಬರುತ್ತೆ ಮೈನ್, a pair of empty brackets. ಸೊ ಮೈನ್ ಎಂಟಿ ಬ್ರಾಕೆಟ್ಸ್ ನ ನಾವು ಸ್ಟಾರ್ಟ್ ಮಾಡ್ಬೇಕು. ಇದು ಮೈನ್ ಫಂಕ್ಷನ್ ನ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದ ಮೈನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಮೈನ್ ಅನ್ನೋದು ಫಂಕ್ಷನ್ ನ ಹೆಸರು, ರೈಟ್. ಯಾವಾಗ್ಲೂ ಕೂಡ ಸಿ ಪ್ರೋಗ್ರಾಮ್ ನಲ್ಲಿ ಮೈನ್ ಫಂಕ್ಷನ್ ಇದ್ದೇ ಇರುತ್ತೆ. ನೀವು ಮೈನ್ ಎಂಟಿ ಬ್ರಾಕೆಟ್ಸ್ ನ ಬರೀಲೇಬೇಕು, ರೈಟ್. ಇದು ಪ್ರೋಗ್ರಾಮ್ ನ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುವಂತಹ ಪಾಯಿಂಟ್. ಈ ಲೈನ್ ಇಂದ ಆಕ್ಚುಯಲ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ರನ್ ಆಗೋ, ಇಲ್ಲಿಂದ ಪ್ರೋಗ್ರಾಮ್ ರನ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಎಂಟ್ರಿ ಪಾಯಿಂಟ್ ಪ್ರೋಗ್ರಾಮ್ ನಲ್ಲಿ, ರೈಟ್. ಇದಾದ್ಮೇಲೆ ಓಪನಿಂಗ್ ಬ್ರಾಕೆಟ್ ನ ನೀವು ಟೈಪ್ ಮಾಡಬೇಕು. ಓಪನಿಂಗ್ ಬ್ರಾಕೆಟ್ ಇರುತ್ತೆ ಅಂಡ್ ಓಪನಿಂಗ್ ಬ್ರಾಕೆಟ್ ಮಧ್ಯದಲ್ಲಿ ಹಲವಾರು ಸ್ಟೇಟ್ಮೆಂಟ್ ಗಳು ಬರುತ್ತೆ ಅಂಡ್ ಕ್ಲೋಸಿಂಗ್ ಬ್ರಾಕೆಟ್ ಇರುತ್ತೆ. ಸೊ ಮೈನ್ ಫಂಕ್ಷನ್ ಅಥವಾ ಮೈನ್ ಪ್ರೋಗ್ರಾಮ್ ಈ ಬ್ರಾಕೆಟ್ಸ್ ನ ಮಧ್ಯದಲ್ಲೇ ಇರಬೇಕು. ಸೊ ನೋಡಿ, ಒಂದ್ಸರಿ ಓಪನ್ ಆಗಿದ್ರೆ ಮತ್ತೊಂದ್ಸರಿ ಅದು ಕ್ಲೋಸ್ ಆಗ್ಲೇಬೇಕು. ಅಂದ್ರೆ ಒನ್ ಪೇರ್ ಆಫ್ ಬ್ರಾಕೆಟ್ಸ್ ನಲ್ಲಿ ಡಿಕ್ಲರೇಷನ್ಸ್ ಇರುತ್ತೆ, ಸ್ಟೇಟ್ಮೆಂಟ್ಸ್ ಇರುತ್ತೆ ಹಾಗೂ ಎಕ್ಸ್ಪ್ರೆಷನ್ಸ್ ಇರುತ್ತೆ. ಇವೆಲ್ಲವುಗಳು ಕೂಡ ಪ್ರೋಗ್ರಾಮ್ ನ ಪಾರ್ಟ್. ಡಿಕ್ಲರೇಷನ್ಸ್ ಅಂದ್ರೆ ನಾವ್ ಇದರಲ್ಲಿ ವೇರಿಯಬಲ್ ಡಿಕ್ಲೇರ್ ಮಾಡ್ತೀವಿ, ಕಾನ್ಸ್ಟೆಂಟ್ಸ್ ನ ಡಿಕ್ಲೇರ್ ಮಾಡ್ತೀವಿ, ಅರೇಸ್ ಡಿಕ್ಲೇರ್, ಫಂಕ್ಷನ್ಸ್ ಡಿಕ್ಲೇರ್ ಮಾಡ್ತೀವಿ. ಸೊ ಡಿಕ್ಲರೇಷನ್ ಪಾರ್ಟ್ ನಲ್ಲಿ ಮಾಡುವಂತಹ ಎಲಿಮೆಂಟ್ಸ್ ಗಳೆಲ್ಲ ಮುಂದೆ ಪ್ರೋಗ್ರಾಮ್ ನಲ್ಲಿ ಯೂಸ್ ಆಗುತ್ತೆ. ಮುಂದೆ ನಾವು ಅದನ್ನ ಯುಟಿಲೈಸ್ ಮಾಡ್ಕೊಳ್ತೀವಿ. ಅಂಡ್ ಹಲವಾರು ಸಿ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ ಗಳು ಕೂಡ ನಾವು ಟೈಪ್ ಮಾಡ್ತೀವಿ. ಎಲ್ಲಾ ಸ್ಟೇಟ್ಮೆಂಟ್ ಗಳ ಎಂಡ್ ನಲ್ಲಿ ಸೆಮಿಕೋಲನ್ ಹಾಕ್ತೀವಿ. ಅಂಡ್ ಎಕ್ಸ್ಪ್ರೆಷನ್ಸ್ ಗಳು ಕೂಡ ಇರುತ್ತೆ. ಎಕ್ಸ್ಪ್ರೆಷನ್ ಗಳಂದ್ರೆ ಮ್ಯಾಥ್ಸ್ ಎಕ್ಸ್ಪ್ರೆಷನ್ ಗಳು ಕೂಡ ನಾವು ಟೈಪ್ ಮಾಡ್ತೀವಿ. ಯಾಕಂದ್ರೆ ಅರ್ಥಮೆಟಿಕ್ ಆಪರೇಷನ್ಸ್ ಮಾಡ್ಬೇಕು ಅಂದ್ರೆ ಎಕ್ಸ್ಪ್ರೆಷನ್ ಗಳು ಬೇಕು. ಎಕ್ಸ್ಪ್ರೆಷನ್ ಅಂದ್ರೆ ಫಾರ್ಮುಲಾಗಳು, ರೈಟ್. ಆಪರೇಟರ್ ಗಳನ್ನ ಯೂಸ್ ಮಾಡಿಕೊಂಡು
ಟೈಪ್ ಮಾಡ್ತೀವಿ. ಸೊ ಎಕ್ಸ್ಪ್ರೆಷನ್ ಗಳು ಕೂಡ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಡಿಕ್ಲರೇಷನ್ ಆದ್ಮೇಲೂ ಸೆಮಿಕೊಲನ್ ಇರಬೇಕು, ಸ್ಟೇಟ್ಮೆಂಟ್ ಗಳ ಎಂಡ್ ಅಲ್ಲಿ ಸೆಮಿಕೊಲನ್ ಹಾಕ್ಬೇಕು, ಯಾವುದೇ ಎಕ್ಸ್ಪ್ರೆಷನ್ ಎಂಡ್ ಅಲ್ಲೂ ಕೂಡ ಸೆಮಿಕೊಲನ್ ಹಾಕ್ಬೇಕು. ಇದರಿಂದ ಅರ್ಥ ಆಗುತ್ತೆ ಸಿ ಪ್ರೋಗ್ರಾಮ್ ನಲ್ಲಿ ಯಾವ ಸ್ಟೇಟ್ಮೆಂಟ್ ಎಲ್ಲಿ ಎಂಡ್ ಆಗ್ತಿದೆ ಹಾಗೂ ನೆಕ್ಸ್ಟ್ ಸ್ಟೇಟ್ಮೆಂಟ್ ಯಾವಾಗ ಸ್ಟಾರ್ಟ್ ಆಗ್ತಿದೆ ಅಂತ. ಈಗ ನಾವು ಇಂಗ್ಲಿಷ್ ನ ಬರೆಯುವಾಗ ಹೇಗೆ ಫುಲ್ ಸ್ಟಾಪ್ ನ ಇಡ್ತೀವಿ, ಅಂದ್ರೆ ಆ ಒಂದು ಲೈನ್ ಎಂಡ್ ಆಗ್ತಿದೆ ಅಂತ ಹೇಳೋದಕ್ಕೋಸ್ಕರ, ಅದೇ ರೀತಿ ಸಿ ಪ್ರೋಗ್ರಾಮ್ ನಲ್ಲಿ ಲೈನ್ ಎಂಡ್ ಆಗ್ತಿದೆ ಅಂತ ಇಂಡಿಕೇಟ್ ಮಾಡೋದಕ್ಕೆ ನಾವು ಸೆಮಿಕೊಲನ್ ನ ಹಾಕ್ತಿವಿ, ರೈಟ್. ಇದು ಜನರಲ್ ಸ್ಟ್ರಕ್ಚರ್. ಆಕ್ಚುಯಲ್ ಪ್ರೋಗ್ರಾಮ್ ಹೇಗಿರುತ್ತೆ ನೋಡಿ, ಇಲ್ಲಿ ತೋರಿಸ್ತಿದ್ದೀನಿ ನಾನು. ಸೊ ಮೇಲಿದೆ ನೋಡಿ, ಇದು ಕಾಮೆಂಟ್ ಲೈನ್. ಕಾಮೆಂಟ್ ಲೈನ್ ಹೇಗಿದೆ ನೋಡಿ, ಪ್ರೋಗ್ರಾಮ್ ಟು ಪ್ರಿಂಟ್ ಅ ಲೈನ್. ಅಂದ್ರೆ ಇದು ಪ್ರೋಗ್ರಾಮ್ ನ ಪಾರ್ಟ್ ಅಲ್ಲ, ಇದು ಎಕ್ಸಿಕ್ಯೂಟ್ ಆಗೋದಿಲ್ಲ, ಇದು ಜಸ್ಟ್ ಒಂದು ಟೈಟಲ್ ತರ ಸರ್ವ್ ಮಾಡುತ್ತಿದೆ. ಈ ಪ್ರೋಗ್ರಾಮ್ ಏನ್ ಮಾಡುತ್ತೆ ಅಂತ ಈ ಕಾಮೆಂಟ್ ಲೈನ್ ಹೇಳ್ತಾ ಇದೆ. ಈ ಪ್ರೋಗ್ರಾಮ್ ಏನ್ ಮಾಡುತ್ತೆ, ಒಂದು ಲೈನ್ ನ ಪ್ರಿಂಟ್ ಮಾಡುತ್ತೆ. ಸೊ ಇದು ಇನ್ಫಾರ್ಮೇಶನ್ ಕೊಡ್ತಾ ಇದೆ ಅಲ್ವಾ. ಸೊ ಈ ರೀತಿ ಕಾಮೆಂಟ್ ಲೈನ್ ಯಾವಾಗ್ಲೂ ಪ್ರೋಗ್ರಾಮ್ ನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿರುತ್ತೆ, ಅಥವಾ ಯಾವ್ದಾದ್ರು ಒಂದು ಲೈನ್ ನ ಅದು ಪ್ರೋಗ್ರಾಮ್ ನಲ್ಲಿ ಡಿಸ್ಕ್ರೈಬ್ ಮಾಡೋದಕ್ಕೂ ನಾವು ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈ ಹ್ಯಾಶ್ ಇನ್ಕ್ಲೂಡ್ ಅಂತ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ. ಇದ್ರ ಏನು, ಇದ್ರ ಮೀನಿಂಗ್ ನಾನು ಹೇಳಬೇಕು ಅಥವಾ ಇದ್ರ ಡಿಸ್ಕ್ರಿಪ್ಷನ್ ನ ಬರಿಬೇಕು ಅಂದ್ರೆ ನಾನು ಕಾಮೆಂಟ್ ಲೈನ್ ನ ಯೂಸ್ ಮಾಡಬಹುದು. ಯಾಕೆಂದ್ರೆ ನಮ್ಮ ಇಂಗ್ಲಿಷ್ ಅಲ್ಲಿ ನಾವು ಕಾಮೆಂಟ್ಸ್ ನ ಬರಿತಾ ಹೋದ್ರೆ ಪ್ರೋಗ್ರಾಮ್ ಡಿಸ್ಟರ್ಬ್ ಆಗುತ್ತೆ, ಅದು ಎಕ್ಸಿಕ್ಯೂಟ್ ಆಗಲ್ಲ ಇಂಗ್ಲಿಷ್ ಲೈನ್ಸ್ ಅಲ್ವಾ. ಸೊ ಕಾಮೆಂಟ್ ಲೈನ್ ನ ಯೂಸ್ ಮಾಡೋದ್ರಿಂದ ನಾವು ನಮ್ಮ ನಾವು ಕೊಡ್ಬೇಕು ಅನ್ಕೊಂಡ್ರೆ ಇನ್ಫಾರ್ಮೇಶನ್ ಅಥವಾ ಡಿಸ್ಕ್ರಿಪ್ಷನ್ ನ ಇದ್ರೊಳಗೆ ಕೊಡಬಹುದು. ಸೊ ಅದು ಎಕ್ಸಿಕ್ಯೂಟ್ ಕೂಡ ಆಗೋದಿಲ್ಲ, ಅದಕ್ಕೋಸ್ಕರ ನಾವು ಕಾಮೆಂಟ್ ಲೈನ್ ನ ಪ್ರೋಗ್ರಾಮ್ ನಲ್ಲಿ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಇಲ್ಲಿದೆ ನೋಡಿ, ಪ್ರೀ ಪ್ರೊಸೆಸರ್ ಕಮಾಂಡ್ಸ್. ನಾನು ಆಗ್ಲೇ ಹೇಳಿದೆ, ಒಂದು ಪ್ರೋಗ್ರಾಮ್ ನಲ್ಲಿ ಫಸ್ಟ್ ಲೈನ್ ಯಾವಾಗ್ಲೂ ಪ್ರೀ ಪ್ರೊಸೆಸರ್ ಕಮಾಂಡ್ಸ್ ಆಗಿರ್ಲೇಬೇಕು. ಹೇಗಿರುತ್ತೆ ಅಂದ್ರೆ ಈ ಸಿಂಬಲ್ ಇಂದಾನೆ ಸ್ಟಾರ್ಟ್ ಆಗುತ್ತೆ, ಹ್ಯಾಶ್ ಸಿಂಬಲ್ ಇಂದ ಕಮಾಂಡ್ ಗಳು ಸ್ಟಾರ್ಟ್ ಆಗ್ತವೆ. ಎಷ್ಟಾದ್ರೂ ಇರಬಹುದು, ನಾನು ಕೇವಲ ಅಲ್ಲಿ 2 ಪ್ರೀ ಪ್ರೊಸೆಸರ್ ಕಮಾಂಡ್ ಗಳನ್ನ ಆಡ್ ಮಾಡಿದೀನಿ ಅಷ್ಟೇ. ಹ್ಯಾಶ್ ಇನ್ಕ್ಲೂಡ್ ಅನ್ನೋದು ವರ್ಡ್, ಅದು ಒಂದು ಕೀವರ್ಡ್, ಅದನ್ನ ಆಸ್ ಇಟ್ ಈಸ್ ಯೂಸ್ ಮಾಡಬೇಕು. ಅಂಡ್ ಬ್ರಾಕೆಟ್ಸ್ ನ ಮಧ್ಯದಲ್ಲಿ, ಆಂಗಲ್ ಬ್ರಾಕೆಟ್ಸ್ ನ ಮಧ್ಯದಲ್ಲಿ stdio.h ಹಾಗೂ ಮತ್ತೊಂದು ಲೈನ್ ನಲ್ಲಿ conio.h, ಈ 2 ಹೆಡರ್ ಫೈಲ್ ನ ಇನ್ಕ್ಲೂಡ್ ಮಾಡಬೇಕು. ಅಂದ್ರೆ ಅರ್ಥ, ಈ ಪ್ರೋಗ್ರಾಮ್ ನಲ್ಲಿ ಈ 2 ಹೆಡರ್ ಫೈಲ್ಗಳು ಇನ್ಕ್ಲೂಡ್ ಆಗ್ತಾ ಇದೆ ಅಂತ ಹೇಳುತ್ತೆ ಇದು ಕಂಪೈಲರ್ಗೆ. .h ಅಂದ್ರೆ ಹೆಡರ್ ಫೈಲ್ಸ್ ಅಂತ. ಇದ್ರ ಬಗ್ಗೆ ನಾನು ಮುಂದಿನ ಕ್ಲಾಸ್ ಗಳಲ್ಲಿ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ಹೇಳ್ತೀನಿ. ಈಗ ಜಸ್ಟ್ ಅದರ ಓವರ್ ವ್ಯೂ ತಿಳ್ಕೊಳ್ಳಿ, ಅದರ ಯೂಸೇಜ್ ತಿಳ್ಕೊಳ್ಳಿ ಅಷ್ಟೇ. ಸಿ ನ ಒಂದು ಲೈಬ್ರರಿ ಇರುತ್ತೆ. ಸಿ ಲೈಬ್ರರಿನಲ್ಲಿ ಆಲ್ರೆಡಿ ರೆಡಿಮೇಡ್ ಫಂಕ್ಷನ್ ಗಳು ಸಿಗುತ್ತೆ. ಆ ರೆಡಿಮೇಡ್ ಫಂಕ್ಷನ್ ಗಳು ಹೆಡರ್ ಫೈಲ್ ನಲ್ಲಿ ಸ್ಟೋರ್ ಮಾಡಿಟ್ಟಿರ್ತಾರೆ. ಆ ರೀತಿ ಹಲವಾರು ಹೆಡರ್ ಫೈಲ್ ಗಳು ಇರುತ್ತೆ. ಅದರಲ್ಲಿ 2 ಹೆಡರ್ ಫೈಲ್ ಗಳು ಯಾವ ಅಂದ್ರೆ stdio ಹಾಗೂ conio. ಇದರಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಹೆಲ್ಪ್ ಆಗುವಂತಹ ಫಂಕ್ಷನ್ ಗಳನ್ನ ಡಿಫೈನ್ ಮಾಡಿ ಆಲ್ರೆಡಿ ಇಟ್ಟಿದ್ದಾರೆ. ಆ ಫಂಕ್ಷನ್ ಗಳು ಹೆಡರ್ ಫೈಲ್ ನಲ್ಲಿ ಇರುತ್ತೆ. ಇದು ಆಲ್ರೆಡಿ ಪ್ರೋಗ್ರಾಮರ್ ಗಳು ಅಥವಾ ಸೈಂಟಿಸ್ಟ್ ಗಳು ಇದರಲ್ಲಿ ಪ್ರೋಗ್ರಾಮಿಂಗ್ ನ ಮಾಡಿಟ್ಟಿದ್ದಾರೆ. ನಾವು ಅದನ್ನ ಜಸ್ಟ್ ಯೂಸ್ ಮಾಡ್ಕೊಳ್ತಾ ಇದೀವಿ. ಅದಕ್ಕೋಸ್ಕರ ಆ ಫೈಲ್ಸ್ ನ ನಾವಿಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು, ಸೊ ದಟ್ ನಾವು ಕಡಿಮೆ ಕೋಡ್ ನ ಪ್ರೋಗ್ರಾಮ್ ನಲ್ಲಿ ಬರಿಬಹುದು. ಆಯ್ತಾ. ಅದಾದ್ಮೇಲೆ ವಾಯ್ಡ್ ಮೇನ್ ಅನ್ನುವ ಒಂದು ಸ್ಟೇಟ್ಮೆಂಟ್ ಇದೆ. ಇದು ಸ್ಟಾರ್ಟ್ ಆಫ್ ಮೈನ್ ಫಂಕ್ಷನ್. ಸೊ ಯಾವಾಗ್ಲೂ ಕೂಡ ನಾವು ಸಿ ಪ್ರೋಗ್ರಾಮ್ ನ ವಾಯ್ಡ್ ಮೇನ್ ಅನ್ನುವ ಒಂದು ಸ್ಟೇಟ್ಮೆಂಟ್ ಇಂದಾನೆ ಸ್ಟಾರ್ಟ್ ಮಾಡ್ತೀವಿ. ಸೊ ಕಂಪೈಲರ್ ಅರ್ಥ ಆಗುತ್ತೆ ಇಲ್ಲಿಂದ ಎಕ್ಸಿಕ್ಯೂಟಬಲ್ ಕೋಡ್ ಸ್ಟಾರ್ಟ್ ಆಗ್ತಿದೆ ಅಂತ. ಎಕ್ಸಿಕ್ಯೂಟಬಲ್ ಕೋಡ್ ಅಂದ್ರೆ ನಿಮ್ಮ ಔಟ್ಪುಟ್ ಕೊಡೋದಕ್ಕೆ ಇರುವಂತಹ ಕೋಡ್, ರೈಟ್. ಸೊ ಜಸ್ಟ್ ಈಗ ನಾನು ಇಲ್ಲಿ ಏನು ಡಿಸ್ಪ್ಲೇ ಮಾಡ್ತಿದ್ದೀನಿ ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಜಾಸ್ತಿ ನೀವು ಟೆನ್ಷನ್ ಆಗ್ಬೇಡಿ, ವರಿ ಆಗ್ಬೇಡಿ ಅರ್ಥ ಆಗ್ತಿಲ್ಲ ಅಂತ. ಸೊ ಇದು ಬೇಸಿಕಲಿ ಫಸ್ಟ್ ಕ್ಲಾಸ್ ಆಕ್ಚುಯಲ್ ಪ್ರೋಗ್ರಾಮಿಂಗ್ ನಲ್ಲಿ. ನಾನು ಮುಂದೆ ಪ್ರೋಗ್ರಾಮಿಂಗ್ ನ ಪ್ರಾಕ್ಟಿಕಲ್ ಮಾಡುವಾಗ ನಿಮ್ಗೆಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಒಂದ್ಸರಿ ನಾನು ಪ್ರಾಕ್ಟಿಕಲ್ ಆಗಿ ಪ್ರೋಗ್ರಾಮ್ಸ್ ನ ಟೈಪ್ ಮಾಡಿ ನಿಮ್ಗೆ ಔಟ್ಪುಟ್ ತೋರಿಸಿದಾಗ ನಿಮ್ಗೆ ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ. ನಾನು ಸಿಂಪ್ಲೆಸ್ಟ್ ವೇ ನಲ್ಲಿ ನಿಮ್ಗೆ ಪ್ರೋಗ್ರಾಮಿಂಗ್ ನ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಜಸ್ಟ್ ವರಿ ಆಗ್ಬೇಡಿ, ನಾನೀಗ ಏನ್ ಹೇಳ್ತೀನಿ ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಅಷ್ಟು ಮಾತ್ರ ತಿಳ್ಕೊಳ್ಳಿ, ಅಷ್ಟು ಮಾತ್ರ ನೆನಪಿಟ್ಕೊಳ್ಳಿ ಅಷ್ಟೇ. ಮುಂದೆ ಎಲ್ಲ ನಿಮ್ಗೆ ಯೂಸ್ ಆಗ್ತಾ ಹೋಗುತ್ತೆ. ಸೊ ಜಸ್ಟ್ ನಾನು ಏನು ಟರ್ಮಿನಾಲಜಿ ಯೂಸ್ ಮಾಡ್ತೀನಿ ಆ ಟರ್ಮಿನಾಲಜಿನ ಆ ಒಂದು ಲೈನ್ ಗೆ ನೀವು ಅಟ್ಯಾಚ್ ಮಾಡಿ ಇಟ್ಕೊಳ್ಳಿ, ನೆನಪಿಟ್ಕೊಳ್ಳಿ ತಲೆನಲ್ಲಿ. ನಾವು ಮುಂದೆ ಅವನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ನೀವು ಜಾಸ್ತಿ ವರಿ ಆಗ್ಬೇಡಿ, ಮುಂದಿನ ಕ್ಲಾಸ್ಗಳಲ್ಲಿ ನಿಮ್ಗೆ ಎಲ್ಲ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಅಂಡ್ ಇಲ್ಲಿ ನೋಡಿ, ಇವನ್ನ ನಾವು ಸ್ಟೇಟ್ಮೆಂಟ್ಸ್ ಗಳಂತ ಕರಿತೀವಿ. ಎಷ್ಟು ಸ್ಟೇಟ್ಮೆಂಟ್ ಇದೆ? 1, 2 ಹಾಗೂ 3. ಈ ಒಂದು ಪ್ರೋಗ್ರಾಮ್ ನಲ್ಲಿ ಇರೋದು ಜಸ್ಟ್ 3 ಸ್ಟೇಟ್ಮೆಂಟ್ ಗಳು. ಆಕ್ಚುಲ್ ಎಕ್ಸಿಕ್ಯೂಟ್ ಆಗುವಂತ ಸ್ಟೇಟ್ಮೆಂಟ್ ಗಳು ಜಸ್ಟ್ 3. ಇಲ್ಲಿ ಕಾಣಿಸ್ತಿದ್ಯಾ? CLR, SCR, printf, get, ch. ಇವು 3 ಎಕ್ಸಿಕ್ಯೂಟ್ ಆಗುವಂತಹ ಸ್ಟೇಟ್ಮೆಂಟ್ ಗಳು. ಎಕ್ಸಿಕ್ಯೂಟ್ ಆಗುತ್ತೆ ಅಂದ್ರೆ ಸಮ್ ಔಟ್ಪುಟ್ ಕೊಡುವಂತಹ, ಔಟ್ಪುಟ್ ಗೆ ಹೆಲ್ಪ್ ಆಗುವಂತಹ ಸ್ಟೇಟ್ಮೆಂಟ್ ಗಳನ್ನ ನಾವು ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಕಾಮೆಂಟ್ ಲೈನ್ ಪ್ರೋಗ್ರಾಮ್ ಗೆ ಸಂಬಂಧನೇ ಇಲ್ಲದೆ ಇರುವಂತಹ ಲೈನ್ಗಳು. ಅದು ಪ್ರೋಗ್ರಾಮಿಂಗ್ ನಲ್ಲಿ ಯಾವುದೇ ಎಫೆಕ್ಟ್ ಕೊಡೋದಿಲ್ಲ, ಜಸ್ಟ್ ಯೂಸರ್ ರೆಫರೆನ್ಸ್ ಗೋಸ್ಕರ ಇರುವಂತಹ ಲೈನ್ ಗಳನ್ನ ಕಾಮೆಂಟ್ ಲೈನ್ ಅಂತೀವಿ. ಈ ಕಾಮೆಂಟ್ ಲೈನ್ ನ ತಗೊಂಡ್ ಬಂದು ನೀವು ವಾಯ್ಡ್ ಮೇನ್ ನ ನಂತರ ಹಾಕ್ಬಹುದು, ಅಥವಾ ವಾಯ್ಡ್ ಮೇನ್ ನ ಮೇಲೆ ಹಾಕ್ಬಹುದು, ಅಥವಾ ಕ್ಲಿಯರ್ ಸ್ಕ್ರೀನ್ ನ ಕೆಳಗಡೆ ಹಾಕ್ಬಹುದು, ಅಥವಾ
ಪ್ರೋಗ್ರಾಮ್ ನ ಕೊನೆಯಲ್ಲೂ ಕೂಡ ಈ ಕಾಮೆಂಟ್ ಲೈನ್ ನೀವು ಹಾಕಬಹುದು. ಅಂದ್ರೆ ನಿಮ್ಗೆ ಇಷ್ಟ ಬಂದಿದ್ದನ್ನ ನೀವು ಕಾಮೆಂಟ್ ಲೈನ್ ಅಲ್ಲಿ ಟೈಪ್ ಮಾಡಬಹುದು. ಜಸ್ಟ್ ಬೇರೆಯವರಿಗೆ ನೀವೊಂದು ಮೆಸೇಜ್ ಕೊಡ್ತಾ ಇರೋ ತರ. ಬಟ್ ನೆನಪಿಟ್ಕೊಳ್ಳಿ, ಕಾಮೆಂಟ್ ಲೈನ್ ಯಾವುದೇ ಒಂದು ಟೋಕನ್ ನ ಮಧ್ಯದಲ್ಲಿ ಹಾಕುವ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ವಾಯ್ಡ್ ಮತ್ತು ಮೈನ್ ನ ಮಧ್ಯದಲ್ಲಿ ನೀವು ಕಾಮೆಂಟ್ ಲೈನ್ ಹಾಕಬಾರ್ದು. CLR SCR ಮತ್ತು ಬ್ರಾಕೆಟ್ಸ್ ನ ಮಧ್ಯದಲ್ಲಿ ಹಾಕಬಾರ್ದು. ಪ್ರಿಂಟ್ ಎಫ್ ಆದ್ಮೇಲೆ ಇಲ್ಲಿ ಓಪನಿಂಗ್ ಬ್ರಾಕೆಟ್ ಇದೆ, ಇದ್ರ ಮಧ್ಯದಲ್ಲೂ ಕಾಮೆಂಟ್ ಲೈನ್ ಹಾಕಬಾರ್ದು. ಸೊ ಸ್ಟೇಟ್ಮೆಂಟ್ ಗಳ ನಡುವೆ ನೀವು ಹಾಕಬಾರ್ದು. ಯಾವುದೇ ಸ್ಟೇಟ್ಮೆಂಟ್ ನ ನಂತರ ನೀವು ಹಾಕಬಹುದು. ಸೊ ನೆನ್ಪಿಟ್ಕೊಳ್ಳಿ, ಸಿ ಪ್ರೋಗ್ರಾಮ್ ನಲ್ಲಿ ಪ್ರತಿಯೊಂದು ಸ್ಟೇಟ್ಮೆಂಟ್ ಸೆಮಿಕೊಲನ್ ಇಂದ ಎಂಡ್ ಆಗಬೇಕು. ಇಲ್ಲಿ ಕಾಣಿಸ್ತಿದ್ಯಾ? CLR SCR ಆದ್ಮೇಲೆ ಸೆಮಿಕೊಲನ್ ಇದೆ, ಪ್ರಿಂಟ್ ಎಫ್ ನ ಕೊನೆಯಲ್ಲಿ ಸೆಮಿಕೊಲನ್ ಇದೆ, ಗೆಟ್ CH ನ ಕೊನೆಯಲ್ಲೂ ಕೂಡ ಸೆಮಿಕೊಲನ್ ಇದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಆದಂತಹ ರೂಲ್ ಸಿ ಲ್ಯಾಂಗ್ವೇಜ್ ನಲ್ಲಿ. ಏನಂದ್ರೆ ಪ್ರತಿ ಸ್ಟೇಟ್ಮೆಂಟ್ ನ ಕೊನೆಯಲ್ಲಿ ಸೆಮಿಕೊಲನ್ ಇರಬೇಕು. ಸೊ ಸಮ್ ಕೇಸಸ್ ನಲ್ಲಿ ಸೆಮಿಕೊಲನ್ ಇರೋದಿಲ್ಲ. ಅದ್ ಯಾವುದು ಅಂತ ನಾನು ಮುಂದಿನ ಕ್ಲಾಸ್ ಗಳಲ್ಲಿ ಹೇಳ್ತೀನಿ, ಅದು ನಿಮ್ಗೆ ಅವಾಗ ಗೊತ್ತಾಗ್ತಾ ಹೋಗುತ್ತೆ. ಸೊ ಸಮ್ ಎಕ್ಸೆಪ್ಷನ್ ಕೂಡ ಇದೆ, ಬಟ್ ನೆನ್ಪಿಟ್ಕೊಳ್ಳಿ ಪ್ರತಿಯೊಂದು ಸ್ಟೇಟ್ಮೆಂಟ್ ಸೆಮಿಕೊಲನ್ ಇಂದ ಎಂಡ್ ಆಗ್ಬೇಕು. ಸೊ ಈ ಪ್ರೋಗ್ರಾಮ್ ಏನ್ ಮಾಡುತ್ತೆ, ಈ ಲೈನ್ ನ ಪ್ರಿಂಟ್ ಮಾಡುತ್ತೆ. ವೆಲ್ಕಮ್ ಟು ಪ್ರೋಗ್ರಾಮಿಂಗ್ ಇನ್ ಸಿ ಅಷ್ಟೇ ಪ್ರಿಂಟ್ ಮಾಡುತ್ತೆ. ಸೊ ನೋಡಿ, ಒಂದು ಲೈನ್ ಪ್ರಿಂಟ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಸುಮಾರು 8 ಲೈನ್ಸ್ ಆಫ್ ಕೋಡ್ ಬರ್ದಿದೀವಿ. ಸೊ 8 ಲೈನ್ಸ್ ಆಫ್ ಕೋಡ್ ಈ ಒಂದು ಲೈನ್ ನ ಪ್ರಿಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಪ್ರೋಗ್ರಾಮ್ ನಲ್ಲಿ ಈ ಪ್ರಿಂಟ್ ಎಫ್ ಅನ್ನುವ ಒಂದು ಲೈನ್ ಏನ್ ಮಾಡುತ್ತೆ, ಅದ್ರ ಒಳಗಡೆ ಇರುವಂತಹ ಸ್ಟ್ರಿಂಗ್ ಅಥವಾ ಟೆಕ್ಸ್ಟ್ ನ ಪ್ರಿಂಟ್ ಮಾಡುತ್ತೆ. ಸೊ ನಾವ್ ಇಲ್ಲಿ ಏನ್ ಕೊಟ್ಟಿದೀವಿ, ವೆಲ್ಕಮ್ ಟು ಪ್ರೋಗ್ರಾಮಿಂಗ್ ಇನ್ ಸಿ. ಸೊ ಈ ಒಂದು ಸ್ಟೇಟ್ಮೆಂಟ್ ಮಾತ್ರ ಪ್ರಿಂಟ್ ಆಗುತ್ತೆ. ಸೊ ಸ್ಕ್ರೀನ್ ಅಲ್ಲಿ, ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಆದ್ರಿಂದ ಈ ಸ್ಟೇಟ್ಮೆಂಟ್ ನಾವು ಯೂಸ್ ಮಾಡ್ತೀವಿ, ರೈಟ್? ಸೊ ಇದೊಂದು ಸಿಂಪಲ್ ಪ್ರೋಗ್ರಾಮ್, ನಿಮ್ಗೊಂದು ಐಡಿಯಾ ಬರ್ಲಿ ಅಂತ ಅಷ್ಟೇ. ನೀವು ಸಿ ಪ್ರೋಗ್ರಾಮ್ಗೆ ಬಿಗಿನರ್ ಆಗಿದ್ರೆ, ಹೊಸದಾಗಿ ನೀವು ಪ್ರೋಗ್ರಾಮಿಂಗ್ ನ ಕಲಿತಾ ಇದ್ರೆ, ನಿಮಗೆ ಒಂದು ಗೊತ್ತಾಗ್ಲಿ, ಐಡಿಯಾ ಸಿಗ್ಲಿ ಅಂತ ನಾನು ಈ ಒಂದು ಪ್ರೋಗ್ರಾಮ್ ನ ನಿಮ್ಗೆ ಕೊಟ್ಟಿದ್ದೀನಿ ಅಷ್ಟೇ. ನೀವು ಇದರಿಂದ ಏನು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾನು ಏನ್ ಹೇಳ್ತೀನಿ ಅಷ್ಟನ್ನ ತಿಳ್ಕೊಳ್ಳಿ ಅಷ್ಟೇ. ನಾವು ಮುಂದೆ ಈ ಒಂದು ಸಿಂಪಲ್ ಪ್ರೋಗ್ರಾಮಿಂಗ್ ಇಂದ ಸ್ಟಾರ್ಟ್ ಮಾಡಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಗಳನ್ನೆಲ್ಲ ಸಾಲ್ವ್ ಮಾಡೋಣ ಮುಂದಿನ ಕ್ಲಾಸ್ ಗಳಲ್ಲಿ. ಅದೆಲ್ಲ ಇರುತ್ತೆ. ಜಸ್ಟ್ ನೀವೀಗ ನಾನು ಹೇಳಿದ್ದನ್ನ ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಈಗ ತಿಳ್ಕೊಳ್ಳೋಣ, ಹೌ ಡಸ್ ದ ಸಿ ಪ್ರೋಗ್ರಾಮ್ ರನ್. ಸೊ ಪ್ರೋಗ್ರಾಮ್ ಹೇಗ್ ರನ್ ಆಗುತ್ತೆ, ನಾವು ಸಿ ಪ್ರೋಗ್ರಾಮ್ ನಲ್ಲಿ ನಾವೇನ್ ಮಾಡ್ಬೇಕು ಹಾಗೂ ಕಂಪ್ಯೂಟರ್ ಏನ್ ಮಾಡುತ್ತೆ, ಈಗ ನೋಡೋಣ, ಆಯ್ತಾ? ಸೊ ಫಸ್ಟ್ ಸ್ಟೆಪ್ ನಲ್ಲಿ ರೈಟ್ ದ ಪ್ರೋಗ್ರಾಮ್. ಸೊ ನಾವು ಫಸ್ಟ್ ಪ್ರೋಗ್ರಾಮ್ ನ ರೈಟ್ ಮಾಡ್ಬೇಕು, ಅಂದ್ರೆ ಪ್ರೋಗ್ರಾಮ್ ನ ಎಡಿಟ್ ಮಾಡ್ಬೇಕು. ಸೊ ಫಸ್ಟ್ ನಮ್ಗೊಂದು ಪ್ರಾಬ್ಲಮ್ ನ ಕೊಡ್ತಾರೆ, ರೈಟ್? ಒಂದು ಪ್ರಾಬ್ಲಮ್ ಇರುತ್ತೆ ನಮ್ಮ ಹತ್ರ. ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ನಾವು ಸಿ ಪ್ರೋಗ್ರಾಮ್ ನ ಟೈಪ್ ಮಾಡ್ತೀವಿ. ಸೊ ಎಲ್ಲಿ ಟೈಪ್ ಮಾಡ್ತೀವಿ, ಯಾವ್ದಾದ್ರು ಒಂದು ಎಡಿಟರ್ ತಗೋಬಹುದು. ನೋಟ್ ಪ್ಯಾಡ್ ಅನ್ನುವ ಒಂದು ಸಿಂಪಲ್ ಪ್ರೋಗ್ರಾಮ್ ತಗೊಂಡು ಅದರಲ್ಲಿ ನಾವು ಪ್ರೋಗ್ರಾಮ್ ನ ರೂಲ್ ಪ್ರಕಾರ ಸಿಂಟ್ಯಾಕ್ಟಿಕಲಿ ಕರೆಕ್ಟ್ ಆಗಿ ನಾವು ಪ್ರೋಗ್ರಾಮ್ ನ ಟೈಪ್ ಮಾಡಿ .c ಎಕ್ಸ್ಟೆನ್ಷನ್ ಜೊತೆ ಸೇವ್ ಮಾಡಬೇಕು. ಅಥವಾ ಸಿ ಕಂಪೈಲರ್ ಗಳೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಟರ್ಬೋ ಸಿ, GC ಹಾಗೂ ಬೋರ್ಲ್ಯಾಂಡ್ C++, ಈ ರೀತಿ ಹಲವಾರು ಸಿ ಕಂಪೈಲರ್ ಗಳಿರುತ್ತೆ. ಆ ಕಂಪೈಲರ್ ನಲ್ಲೇ ನಾವು ಟೈಪ್ ಮಾಡಿ ಫೈಲ್ ನ ಸೇವ್ ಮಾಡಬಹುದು. ಈ ರೀತಿ ಫಸ್ಟ್ ಸ್ಟೆಪ್ ನಲ್ಲಿ ನಾವು ಪ್ರೋಗ್ರಾಮ್ ನ ಟೈಪ್ ಮಾಡಿ ಸಿ ಫೈಲ್ ಗಳಾಗಿ ಸೇವ್ ಮಾಡಿಡಬೇಕು. ಹಾರ್ಡ್ ಡಿಸ್ಕ್ ನಲ್ಲಿ ಆ ಫೈಲ್ಗಳು ಸೇವ್ ಆಗುತ್ತೆ, ರೈಟ್? ಯಾಕೆಂದ್ರೆ ಪ್ರೋಗ್ರಾಮ್ ರನ್ ಆಗ್ಬೇಕು ಅಂದ್ರೆ ಫಸ್ಟ್ ಅದು ಸೇವ್ ಆಗ್ಬೇಕು. ಅಫ್ಕೋರ್ಸ್ ನೀವು ಪ್ರೋಗ್ರಾಮ್ ನ ಸೇವ್ ಮಾಡದೆ ಕೂಡ ರನ್ ಮಾಡಬಹುದು. ಬಟ್ ನಿಮ್ಗೆ ಫ್ಯೂಚರ್ ನಲ್ಲಿ ಮತ್ತೆ ಪ್ರೋಗ್ರಾಮ್ ರನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು, ಪ್ರೋಗ್ರಾಮ್ ನ ಎಡಿಟ್ ಮಾಡಿದ ತಕ್ಷಣ ಅದನ್ನ ಸೇವ್ ಮಾಡ್ಬೇಕು. ಇಲ್ಲಾಂದ್ರೆ ಪ್ರೋಗ್ರಾಮ್ ಲಾಸ್ ಆಯ್ತು ಅಂದ್ರೆ ಮತ್ತೆ ನೀವು ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಆದ್ರಿಂದ ನೆನ್ಪಿಟ್ಕೊಳ್ಳಿ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಪ್ರೋಗ್ರಾಮ್ ನ ಫೈಲ್ ನಲ್ಲಿ ಟೈಪ್ ಮಾಡಿದ ತಕ್ಷಣ ನೀವು ಸೇವ್ ಮಾಡಿ. ಸೊ ಸೇವ್ ಮಾಡಿದ ತಕ್ಷಣ ಅದು ಕಂಪ್ಯೂಟರ್ ನ ಡಿಸ್ಕ್ ನಲ್ಲಿ ಸ್ಟೋರ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಯಾವ್ದಾದ್ರು ಒಂದು ಸಿಂಪಲ್ ಎಡಿಟರ್ ನ ತಗೊಂಡು ನಾವು ಸಿ ಪ್ರೋಗ್ರಾಮ್ ನ ಟೈಪ್ ಮಾಡ್ತೀವಿ, ಅಥವಾ ಕಂಪೈಲರ್ ನಲ್ಲೇ ಸಿ ಪ್ರೋಗ್ರಾಮ್ ನ ಟೈಪ್ ಮಾಡ್ತೀವಿ. ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ಇದನ್ನ ಹೇಗ್ ಮಾಡ್ಬೇಕು ಅಂತ ನಾನು ಪ್ರಾಕ್ಟಿಕಲ್ ಕ್ಲಾಸ್ ನಲ್ಲಿ ಹೇಳ್ತಾ ಹೋಗ್ತೀನಿ. ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಗಳಲ್ಲಿ ನಾನು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಸೇವ್ ಆಯ್ತು. ಸೊ ಈಗ ಪ್ರೋಗ್ರಾಮ್ ನ ರನ್ ಮಾಡ್ಬೇಕು. ರನ್ ಮಾಡುವಾಗ ಯಾರು ರನ್ ಮಾಡ್ತಾರೆ? ಅಫ್ಕೋರ್ಸ್ ಪ್ರೋಗ್ರಾಮ್ ನ ರನ್ ಮಾಡ್ಬೇಕು ಅಂದ್ರೆ ಕಂಪೈಲರ್ ನ ಹೆಲ್ಪ್ ಇರುತ್ತೆ. ಅದಕ್ಕಿಂತ ಮುಂಚೆ ಪ್ರೋಗ್ರಾಮ್ ನ ಮೆಮೊರಿನಲ್ಲಿ ಲೋಡ್ ಮಾಡ್ಬೇಕು. ಹಾರ್ಡ್ ಡಿಸ್ಕ್ ನಲ್ಲಿ ಇರುತ್ತೆ. ಹಾರ್ಡ್ ಡಿಸ್ಕ್ ನಲ್ಲಿರೋ ಪ್ರೋಗ್ರಾಮ್ ರನ್ ಆಗೋದಿಲ್ಲ. ಅದು ರನ್ ಆಗ್ಬೇಕಂದ್ರೆ ಮೈನ್ ಮೆಮೊರಿಗೆ ಬರ್ಬೇಕು. ಮೈನ್ ಮೆಮೊರಿನ ರ್ಯಾಮ್ ನ ನಾವು ಮೈನ್ ಮೆಮೊರಿ ಅಂತ ಕರಿತೀವಿ. ಸೊ ರ್ಯಾಮ್ ನಲ್ಲಿ ಪ್ರೋಗ್ರಾಮ್ ಲೋಡ್ ಆಗ್ಬೇಕು. ಇದನ್ನ ಲೋಡರ್ ಅನ್ನುವ ಒಂದು ಪ್ರೋಗ್ರಾಮ್ ರ್ಯಾಮ್ ನಲ್ಲಿ ಪ್ರೋಗ್ರಾಮ್ ನ ಲೋಡ್ ಮಾಡುತ್ತೆ. ಅದ್ರ ಬಗ್ಗೆನೂ ನಾವು ಮುಂದೆ ಕಲಿತೀವಿ. ಸೊ ಒಂದ್ಸರಿ ರ್ಯಾಮ್ ನಲ್ಲಿ ನಮ್ಮ ಪ್ರೋಗ್ರಾಮ್ ಬಂದು ಲೋಡ್ ಆದ್ಮೇಲೆ ಕಂಪೈಲರ್ ಏನ್ ಮಾಡುತ್ತೆ, ಕಂಪೈಲೇಷನ್ ಸ್ಟಾರ್ಟ್ ಮಾಡುತ್ತೆ. ಕಂಪೈಲೇಷನ್ ಅಂದ್ರೆ ಏನು? ಪ್ರತಿಯೊಂದು ಸ್ಟೇಟ್ಮೆಂಟ್ ನ ಚೆಕ್ ಮಾಡಿ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಬೈನರಿ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಮಾಡುವಂತಹ ಒಂದು ಪ್ರಾಸೆಸ್.
ಸೊ ಕಂಪೈಲೇಷನ್ ಮಾಡೋ ಟೈಮ್ ನಲ್ಲಿ ಎರರ್ಗಳಿದ್ರೆ ಎರರ್ಗಳ ಲಿಸ್ಟ್ ನಿಮ್ಗೆ ಸಿಗುತ್ತೆ. ಆ ಎರರ್ಗಳನ್ನ ನೀವು ರೆಕ್ಟಿಫೈ ಮಾಡಬೇಕು. ಸೊ ಕಂಪೈಲರ್ ನಿಮ್ಗೆ ಎಲ್ಲೆಲ್ಲಿ ಎರರ್ ಇದೆ ಅಂತ ಡಿಸ್ಪ್ಲೇ ಮಾಡುತ್ತೆ. ಆ ಎರರ್ನೆಲ್ಲ ನೀವು ರೆಕ್ಟಿಫೈ ಮಾಡ್ಬೇಕಂದ್ರೆ ಚೆಕ್ ಮಾಡಿ ಸಾಲ್ವ್ ಮಾಡಾದ್ಮೇಲೆ ಸೊ ಕಂಪೈಲರ್ ಏನ್ ಮಾಡುತ್ತೆ, ಬೈನರಿ ಲ್ಯಾಂಗ್ವೇಜ್ಗೆ ಪ್ರೋಗ್ರಾಮ್ ನ ಟ್ರಾನ್ಸ್ಲೇಟ್ ಮಾಡುತ್ತೆ. ಅವಾಗ ಮಾತ್ರನೇ ಕಂಪ್ಯೂಟರ್ ನಿಮ್ಮ ಸಿ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡೋದು. ಸೊ ಕಂಪೈಲರ್ ನಲ್ಲಿ ಕಂಪೈಲೇಷನ್ ಆಗುತ್ತೆ. ಕಂಪೈಲೇಷನ್ ಅಂದ್ರೆ ಅರ್ಥ ನಿಮ್ಮ ಇಂಗ್ಲಿಷ್ ತರ ಇರುವಂತಹ ಸಿ ಪ್ರೋಗ್ರಾಮ್ ನ ಎರರ್ ಚೆಕ್ ಮಾಡಿ ಮಷೀನ್ ಲ್ಯಾಂಗ್ವೇಜ್ ಅಂದ್ರೆ ಬೈನರಿ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಮಾಡೋ ಪ್ರಾಸೆಸ್ ನ ಕಂಪೈಲೇಷನ್ ಅಂತೀವಿ. ಇದನ್ನ ಮಾಡೋದು ಕಂಪೈಲರ್ ಅನ್ನುವ ಒಂದು ಪ್ರೋಗ್ರಾಮ್. ಸೊ ಕಂಪೈಲ್ ಆಗಿದೆ ಅಂದ್ಮೇಲೆ ಎಲ್ಲ ಪ್ರೋಗ್ರಾಮ್ ನಲ್ಲಿ ಯಾವುದೇ ಎರರ್ ಇಲ್ಲ ಅಂದ್ಮೇಲೆ ಮಾತ್ರ ನಿಮ್ಗೆ ಔಟ್ಪುಟ್ ಸಿಗುತ್ತೆ. ರೈಟ್. ಸೊ ಈ ಎಲ್ಲಾ ಸ್ಟೆಪ್ಸ್ ಆದ್ರೆ ಮಾತ್ರ ನಿಮ್ಗೆ ಒಂದು ಪ್ರೋಗ್ರಾಮ್ ನ ಕರೆಕ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಸಮ್ ಎರರ್ಗಳು ಕಂಪೈಲರ್ ಪಾಯಿಂಟ್ ಆಫ್ ವ್ಯೂ ಇಂದ ಎರರ್ಗಳಾಗಿರೋದಿಲ್ಲ, ಆದ್ರೆ ಆ ಟೈಮ್ ಅಲ್ಲಿ ನಿಮ್ಗೆ ಔಟ್ಪುಟ್ ತಪ್ಪಾಗಿ ಬರುತ್ತೆ. ಸೊ ನಾವ್ ಯಾವಾಗ ರೈಟ್ ಇನ್ಪುಟ್ ಕೊಡ್ತೀವಿ ಅವಾಗ ನಮ್ಗೆ ರೈಟ್ ಔಟ್ಪುಟ್ ಬರುತ್ತೆ. ಆದ್ರಿಂದ ನಾವು ಟೈಪ್ ಮಾಡುವಾಗ ತುಂಬಾ ಹುಷಾರಾಗಿ ರೂಲ್ಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಟೈಪ್ ಮಾಡಬೇಕು. ಸೊ ನಾವೇನಾದ್ರೂ ಮಿಸ್ ಮಾಡಿದ್ರೆ, ನಾವೇನಾದ್ರೂ ನಾವೇ ತಪ್ಪಾಗಿ ಪ್ರೋಗ್ರಾಮ್ ನ ಟೈಪ್ ಮಾಡಿದ್ರೆ ಅಫ್ಕೋರ್ಸ್ ಔಟ್ಪುಟ್ ಬರುತ್ತೆ. ಔಟ್ಪುಟ್ ಕೂಡ ಅನ್ಡಿಸೈರಬಲ್ ಆಗಿ ಬರುತ್ತೆ, ಅಂದ್ರೆ ನಮಗೆ ಬೇಕಾದಂತ ಔಟ್ಪುಟ್ ಬರೋದಿಲ್ಲ. ಸೊ ಅದಕ್ಕೆ ಇಂಗ್ಲಿಷ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ನಲ್ಲಿ ಹೇಳ್ತಾರೆ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಅಂತ. ಅಂದ್ರೆ ನೀವು ಕಂಪ್ಯೂಟರ್ ಗಾರ್ಬೇಜ್ ಕೊಟ್ರೆ ಕಂಪ್ಯೂಟರ್ ನಿಮ್ಗೆ ಗಾರ್ಬೇಜ್ ಕೊಡುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಆ ರೀತಿ ಮಾಡಬೇಡಿ. ರೈಟ್ ಆದಂತ ಇನ್ಪುಟ್ ಕೊಡಿ, ನಿಮ್ಗೆ ರೈಟ್ ಔಟ್ಪುಟ್ ಸಿಗುತ್ತೆ. ನೆಕ್ಸ್ಟ್, ಸೊ ಇದನ್ನ ಡೀಟೇಲ್ ಆಗಿ ನೋಡೋಣ. ನೀವು ರೈಟ್ ಪ್ರೋಗ್ರಾಮ್ ಅಂದ್ರೆ ಈ ರೀತಿಯಾದಂತ ಒಂದು ಸಿಂಪಲ್ ಪ್ರೋಗ್ರಾಮ್ ನ ಬರಿಬಹುದು. ಇಲ್ಲಿ ನೋಡಿ ಎಲ್ಲ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲೇ ಸಿ ಪ್ರೋಗ್ರಾಮ್ ಇದೆ. ಈ ರೀತಿಯಾಗಿ ನೀವು ಈ ಪ್ರೋಗ್ರಾಮ್ ನ ಟೈಪ್ ಮಾಡಬಹುದು. ಈ ಪ್ರೋಗ್ರಾಮ್ ಏನ್ ಮಾಡುತ್ತೆ ಅಂದ್ರೆ ನೋಡಿ, ಎರಡು ನಂಬರ್ಸ್ ನ ತಗೊಳುತ್ತೆ, 10 and 20. ಈ ಎರಡು ನಂಬರ್ಸ್ ನ ಎರಡು ವೇರಿಯಬಲ್ ನಲ್ಲಿ ಸ್ಟೋರ್ ಮಾಡುತ್ತೆ, ದಟ್ ಈಸ್ ಎ ಅಂಡ್ ಬಿ. ಎ ನಲ್ಲಿ 10 ಅನ್ನುವ ನಂಬರ್ ಸ್ಟೋರ್ ಆಗುತ್ತೆ, ಬಿ ನಲ್ಲಿ 20 ನಂಬರ್ ಸ್ಟೋರ್ ಆಗುತ್ತೆ. ಇಲ್ಲಿ ಎ ಅಂಡ್ ಬಿ ಎರಡು ವೇರಿಯಬಲ್ಗಳು. ಆದ್ರಿಂದ ಈ ಎರಡು ವೇರಿಯಬಲ್ ಗಳನ್ನ ಮೊದಲೇ ನಾವು ಡಿಕ್ಲೇರ್ ಮಾಡ್ಕೋಬೇಕು. ಈ ಎರಡನ್ನು ಆಡ್ ಮಾಡೋದಕ್ಕೆ ಈ ಮೂರನೇ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತಾರೆ. ಸೊ ಆ ಸ್ಟೇಟ್ಮೆಂಟ್ ನಲ್ಲಿ ಟೋಟಲ್ ಅನ್ನೋ ವೇರಿಯಬಲ್ ನ ಯೂಸ್ ಮಾಡಿ ರಿಸಲ್ಟ್ ನ ಟೋಟಲ್ ಒಳಗಡೆ ಸ್ಟೋರ್ ಮಾಡ್ತಾರೆ. ಅದಕ್ಕೆ ಈಕ್ವಲ್ ಸಿಂಬಲ್ ಇದೆ. ಸೊ ಎ ನಲ್ಲಿ 10 ಇದೆ, ಬಿ ನಲ್ಲಿ 20 ಇದೆ. ಸೊ 30 ಟೋಟಲ್ ನಲ್ಲಿ ಸ್ಟೋರ್ ಆಗುತ್ತೆ. ಸೊ ಟೋಟಲ್ ಎ ಮತ್ತು ಬಿ ಮೂರು ವೇರಿಯಬಲ್ಗಳು, ಆದ್ರಿಂದ ಅವು ಫಸ್ಟ್ ಲೈನ್ ಅಲ್ಲೇ ಡಿಕ್ಲೇರ್ ಆಗೋಗಿದೆ. ಡಿಕ್ಲರೇಷನ್ ಅಂದ್ರೆ ಅರ್ಥ ಕಂಪೈಲರ್ಗೆ ಅನೌನ್ಸ್ಮೆಂಟ್ ಮಾಡೋದು, ನಾನು ಮುಂದೆ ಈ ಪ್ರೋಗ್ರಾಮ್ ನಲ್ಲಿ ಈ ಮೂರು ವೇರಿಯಬಲ್ ಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಇದಕ್ಕೆ ಬೇಕಾಗಿರೋ ಮೆಮೊರಿನ ಅಲೋಕೇಟ್ ಮಾಡುವಂತ ಕಂಪೈಲರ್ಗೆ ಹೇಳುವ ಒಂದು ವಿಧಾನನ ನಾವು ಡಿಕ್ಲರೇಷನ್ ಅಂತ ಕರಿತೀವಿ. ಸೊ ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಮುಂದೆ ನಾವು ಪ್ರಾಕ್ಟಿಕಲ್ ಮಾಡಿದಾಗ ನಿಮ್ಗೆ ಇದು ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸೊ ಟೋಟಲ್ ನಲ್ಲಿ ಈಗ 10 + 20 ಆ ರಿಸಲ್ಟ್ ಸ್ಟೋರ್ ಆಗಿದೆ. ಸೊ ಟೋಟಲ್ ನಲ್ಲಿರುವ ಕಂಟೆಂಟ್ ನ ನಾವು ಸ್ಕ್ರೀನ್ ಮೇಲೆ ಪ್ರಿಂಟ್ ಮಾಡಿದಾಗ ಮಾತ್ರ ಯೂಸರ್ಗೆ ಔಟ್ಪುಟ್ ಗೊತ್ತಾಗೋದು. ಆದ್ರಿಂದ ನಾವು printf ಅನ್ನೋ ಸ್ಟೇಟ್ಮೆಂಟ್ ನ ಯೂಸ್ ಮಾಡಿ ರಿಸಲ್ಟ್ ನ ಸ್ಕ್ರೀನ್ ಮೇಲೆ ಪ್ರಿಂಟ್ ಮಾಡ್ತೀವಿ. ಸೊ printf ನ ಬ್ರಾಕೆಟ್ ನ ಒಳಗಡೆ ಈ ರೀತಿಯಾದಂತಹ ಸಮ್ ಕೋಡ್ ನ ಬರಿತೀವಿ. ಸಮ್ ಈಸ್ ಈಕ್ವಲ್ಸ್ ಟು %d ಅಂತ. ಇದು ರಿಸಲ್ಟ್ ನ ಪ್ರಿಂಟ್ ಮಾಡೋದಕ್ಕೆ ಯೂಸ್ ಮಾಡುವಂತ ಒಂದು ಫಾರ್ಮ್ಯಾಟ್. ಸೊ ಇದನ್ನ ನಾವು ಒಂದು ಪ್ರೋಗ್ರಾಮ್ ಫೈಲ್ ನಲ್ಲಿ ಟೈಪ್ ಮಾಡಿ ಸೇವ್ ಮಾಡ್ತೀವಿ. ಸೊ .c ಅನ್ನುವ ಎಕ್ಸ್ಟೆನ್ಷನ್ ಇಂದ ಸೇವ್ ಆಗಬೇಕು ಪ್ರತಿಯೊಂದು ಫೈಲ್. ಸೊ ಇದು ಹಾರ್ಡ್ ಡಿಸ್ಕ್ ನಲ್ಲಿ ಸ್ಟೋರ್ ಆಗುತ್ತೆ. ಲೋಡರ್ ಈ ಪ್ರೋಗ್ರಾಮ್ ನ ತಗೊಂಡ್ಬಂದು ರ್ಯಾಮ್ ನಲ್ಲಿ ಲೋಡ್ ಮಾಡುತ್ತೆ. ಅಂಡ್ ಕಂಪೈಲೇಷನ್ ನ ಮಾಡಿ ನಿಮ್ಗೆ ಔಟ್ಪುಟ್ ಕೊಟ್ಟಾಗ ರಿಸಲ್ಟ್ ಈ ರೀತಿ ಬರುತ್ತೆ, ಸಮ್ ಈಸ್ ಈಕ್ವಲ್ ಟು 30. ಸೊ ನೋಡಿ, ಇಷ್ಟು ಮಾತ್ರ ನಮ್ಗೆ ರಿಸಲ್ಟ್ ಬರೋದು. ಯಾವ ಪ್ರೋಗ್ರಾಮ್, ಈ ಒಂದು ಪ್ರೋಗ್ರಾಮ್ ನ ರಿಸಲ್ಟ್ ಔಟ್ಪುಟ್ ನಮ್ಗೆ ಈ ರೀತಿ ಬರುತ್ತೆ. ಸೊ ನೋಡಿ, ಇಲ್ಲಿ ನೋಡಿ printf ಲೈನ್ ಅಲ್ಲಿ ಏನಿದೆ, ಸಮ್ ಈಸ್ ಈಕ್ವಲ್ ಟು %d ಇದೆ. ಸೊ ಇದೇ ಸೇಮ್ ಲೈನ್ ಇಲ್ಲಿ ಪ್ರಿಂಟ್ ಆಗಿದೆ. ಟೋಟಲ್ ಅನ್ನೋದು ಪ್ರಿಂಟ್ ಆಗಿಲ್ಲ, ಟೋಟಲ್ ನ ಕಂಟೆಂಟ್ ಇಲ್ಲಿ ಪ್ರಿಂಟ್ ಆಗಿದೆ. ಸೊ ಟೋಟಲ್ ನಲ್ಲಿರೋದು ಏನು 30, ಅದು ಮಾತ್ರ ಪ್ರಿಂಟ್ ಆಗಿದೆ. ಸೊ ಈ ರೀತಿಯಾಗಿ ನಾವು ಇನ್ಸ್ಟ್ರಕ್ಷನ್ಸ್ ನ ಕಂಪ್ಯೂಟರ್ ಗೆ ಕೊಡ್ತೀವಿ, ಕಂಪ್ಯೂಟರ್ ನಮ್ಗೆ ಈ ರೀತಿಯಾದಂತ ರಿಸಲ್ಟ್ ಕೊಡುತ್ತೆ. ಸೊ ದಿಸ್ ಇಸ್ ವಾಟ್ ಸಿ ಲ್ಯಾಂಗ್ವೇಜ್ ಇಸ್ ಅಬೌಟ್, ರೈಟ್? ಈ ರೀತಿಯಾಗಿ ನಾವು ಪ್ರೋಗ್ರಾಮಿಂಗ್ ನ ಮಾಡ್ತಾ ಹೋಗ್ತೀವಿ. ಸೊ ಇದೆಲ್ಲ ನಿಮ್ಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಇದನ್ನೆಲ್ಲ ನೀವು ತಿಳ್ಕೊಂಡ್ರೆ ಮಾತ್ರ ನೀವ್ ಏನ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ, ರೈಟ್? ಸೊ ಈಗ ಸಿ ಲ್ಯಾಂಗ್ವೇಜ್ ಅಥವಾ ಸಿ ಗೆ ಇರುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಒಂದೊಂದೇ ನಾವು ಡೀಟೇಲ್ ಆಗಿ ನೋಡೋಣ. ಸೊ ಸಿ ಗೆ ಯಾವ ಕ್ಯಾರೆಕ್ಟರ್ಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಸಿ ಇಸ್ ಅ ಪಾಪ್ಯುಲರ್ ಲ್ಯಾಂಗ್ವೇಜ್ ಡ್ಯೂ ಟು ಇಟ್ಸ್ ರಿಚ್ ಸೆಟ್ ಆಫ್ ಬಿಲ್ಟ್ ಇನ್ ಫಂಕ್ಷನ್ಸ್. ಸೊ ಇದು ಅತ್ಯಂತ ಪಾಪ್ಯುಲರ್ ಆದಂತ ಲ್ಯಾಂಗ್ವೇಜ್. ಹಿಂದೆ ಬಂದಂತಹ ಎಲ್ಲಾ ಲ್ಯಾಂಗ್ವೇಜ್ ಗಳಲ್ಲೂ
ಇಲ್ಲೇ ಇರುವಂತಹ ಫಂಕ್ಷನ್ ಗಳು ಇದರಲ್ಲಿದೆ, ಅದರಿಂದ ಇದು ಅತ್ಯಂತ ಪಾಪ್ಯುಲರ್ ಆಗಿದೆ. ಬಿಲ್ಟ್ ಇನ್ ಫಂಕ್ಷನ್ ಗಳು ಅಂದ್ರೆ ಅರ್ಥ ಸಿ ನ ಲೈಬ್ರರಿನಲ್ಲೇ ಹಲವಾರು ಪ್ರೋಗ್ರಾಮ್ಗಳು ಆಲ್ರೆಡಿ ಇದೆ, ಅವನ್ನ ನಾವು ಫಂಕ್ಷನ್ಸ್ ಅಂತ ಕರಿತೀವಿ. ಪ್ರತಿಯೊಂದು ಫಂಕ್ಷನ್ ಒಂದು ಸ್ಪೆಸಿಫಿಕ್ ಆಪರೇಷನ್ ಗೋಸ್ಕರ ರೆಡಿ ಮಾಡಿ ಇಟ್ಟಿದ್ದಾರೆ ಪ್ರೋಗ್ರಾಮರ್ಗಳು. ನಾವು ಆ ಫಂಕ್ಷನ್ ಗಳನ್ನ ಜಸ್ಟ್ ಅದರ ಹೆಸರುಗಳಿಂದ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ ಅಂಡ್ ನಮ್ಮ ಪ್ರೋಗ್ರಾಮ್ ನ ಸೈಜ್ ನ ಕಡಿಮೆ ಮಾಡ್ಕೊಳ್ತೀವಿ. ಸೊ ರೆಡಿ ಇರುವಂತಹ ಫಂಕ್ಷನ್ಸ್ ನ ನಾವು ಯೂಸ್ ಮಾಡ್ಕೊಳ್ತೀವಿ. ಆ ಫಂಕ್ಷನ್ ಗಳು ಸ್ಟ್ಯಾಂಡರ್ಡ್ ಆಪರೇಷನ್ಸ್ ಗೋಸ್ಕರ ಆಲ್ರೆಡಿ ಸಿ ಲೈಬ್ರರಿನಲ್ಲಿ ಇರುತ್ತೆ, ಜಸ್ಟ್ ಅದನ್ನ ನಾವು ರೀಯೂಸ್ ಮಾಡ್ಕೊಳ್ತೀವಿ. ಇದರಿಂದ ಪ್ರೋಗ್ರಾಮ್ ನ ಲೆಂತ್ ಕಡಿಮೆ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ನಮ್ಮ ಎಕ್ಸಿಕ್ಯೂಷನ್ ಫಾಸ್ಟ್ ಆಗುತ್ತೆ. ಸೊ ಇವೆಲ್ಲವೂ ಕೂಡ ಸಿ ಲ್ಯಾಂಗ್ವೇಜ್ ನ ಪಾಪ್ಯುಲರ್ ಮಾಡ್ತಾ ಇದೆ. ಅಂಡ್ programs written in C are efficient and faster. This is due to its variety of data types and powerful operators. ಸೊ ಸಿ ಯಾಕೆ ಎಫಿಷಿಯಂಟ್ ಲ್ಯಾಂಗ್ವೇಜ್ ಅಂದ್ರೆ ಅರ್ಥ ಅದರಲ್ಲಿ ಹಲವಾರು ಡೇಟಾ ಟೈಪ್ಸ್ ಇದೆ. ಡೇಟಾ ಟೈಪ್ಸ್ ಅಂದ್ರೆ ಅರ್ಥ ನಾವು ಯಾವುದೇ ರೀತಿಯಾದಂತ ಡೇಟಾನ ಕೂಡ ಸಿ ಲ್ಯಾಂಗ್ವೇಜ್ ಇಂದ ಹ್ಯಾಂಡಲ್ ಮಾಡಬಹುದು. ನ್ಯೂಮೆರಿಕಲ್ ಡೇಟಾ ಹ್ಯಾಂಡಲ್ ಮಾಡಬಹುದು. ನ್ಯೂಮೆರಿಕಲ್ ಡೇಟಾ ಅಂದ್ರೆ ಇಂಟೀಜರ್ ಡೇಟಾ, ಫ್ಲೋಟಿಂಗ್ ಪಾಯಿಂಟ್ ಇರೋ ಡೇಟಾ, ಫ್ರಾಕ್ಷನ್ಸ್ ಇರುವಂತ ಡೇಟಾ, ನಂಬರ್ಸ್, ಟೆಕ್ಸ್ಟ್ ಡೇಟಾ, ರೈಟ್? ಈ ರೀತಿ ಯಾವುದೇ ರೂಪದಲ್ಲಿರುವಂತಹ ಫೈಲ್ಗಳನ್ನ ನಾವು ಸಿ ಲ್ಯಾಂಗ್ವೇಜ್ ನಲ್ಲಿ ಹ್ಯಾಂಡಲ್ ಮಾಡಬಹುದು, ಅಂದ್ರೆ ಡೇಟಾನ ಹ್ಯಾಂಡಲ್ ಮಾಡಬಹುದು. ಹಾಗೂ ಪವರ್ಫುಲ್ ಆಪರೇಟರ್ಸ್ ಗಳು ಕೂಡ ಸಿ ಲ್ಯಾಂಗ್ವೇಜ್ ನಲ್ಲಿ ನಮಗಿದೆ. ಆಪರೇಟರ್ಸ್ ಅಂದ್ರೆ ಆಪರೇಷನ್ ಪರ್ಫಾರ್ಮ್ ಮಾಡುವ ಸಿಂಬಲ್ ಗಳು. ಫಾರ್ ಎಕ್ಸಾಂಪಲ್ ನಾವು ಅರಿಥಮೆಟಿಕ್ ಆಪರೇಷನ್ ಮಾಡೋದಿಕ್ಕೆ ಪ್ಲಸ್ ಮೈನಸ್ ಸಿಂಬಲ್ ಗಳನ್ನ ಯೂಸ್ ಮಾಡ್ತೀವಿ ಅಲ್ವಾ, ಡಿವಿಷನ್ ಸಿಂಬಲ್ ಯೂಸ್ ಮಾಡ್ತೀವಿ, ಇದರಿಂದ ಅರಿಥಮೆಟಿಕ್ ಆಪರೇಷನ್ಸ್ ಮಾಡ್ತೀವಿ. ಇದೇ ರೀತಿಯಾಗಿ ನಾವು ಬೇರೆ ಬೇರೆ ಆಪರೇಷನ್ಸ್ ಮಾಡೋದಕ್ಕೆ ಡಿಫರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ. ಅವನ್ನೆಲ್ಲ ನಾವು ಪ್ರಾಕ್ಟಿಕಲ್ ಕ್ಲಾಸ್ ನಲ್ಲಿ ಕಲಿಯೋಣ. ಅಂಡ್ ನೆಕ್ಸ್ಟ್ ಕ್ಯಾರೆಕ್ಟರ್ ಇಸ್ ಸಿ ಇಸ್ ಅ ಪೋರ್ಟಬಲ್ ಲ್ಯಾಂಗ್ವೇಜ್. ಪೋರ್ಟಬಲ್ ಲ್ಯಾಂಗ್ವೇಜ್ ಅಂದ್ರೆ ಏನು? ನಾವು ಒಂದು ಕಂಪ್ಯೂಟರ್ ನಲ್ಲಿ ಟೈಪ್ ಮಾಡಿರುವಂತಹ ಪ್ರೋಗ್ರಾಮ್, ಅಲ್ಲಿ ಎಕ್ಸಿಕ್ಯೂಟ್ ಮಾಡಿರುವಂತಹ ಪ್ರೋಗ್ರಾಮ್ ನ ನಾವು ತಗೊಂಡು ಬೇರೆ ಕಂಪ್ಯೂಟರ್ ಸಿಸ್ಟಮ್ ನಲ್ಲೂ ಎಕ್ಸಿಕ್ಯೂಟ್ ಮಾಡಬಹುದು ವಿತ್ ಮಿನಿಮಲ್ ನಂಬರ್ ಆಫ್ ಚೇಂಜಸ್. ಅಷ್ಟೇ, ತುಂಬಾ ಕಡಿಮೆ ಚೇಂಜಸ್ ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಕಂಪೈಲರ್ ಒಂದ್ ಇದ್ರೆ ಸಾಕು, ಅಲ್ಲಿರುವಂತಹ ಆ ಕಂಪ್ಯೂಟರ್ ನಲ್ಲಿ ನಮ್ಮ ಸೇಮ್ ಪ್ರೋಗ್ರಾಮ್ ಸೇಮ್ ವೇ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ, ರೈಟ್? ಸೊ ಮತ್ತೊಂದು ವಿಷಯ ಏನು ಅಂದ್ರೆ ಇಲ್ಲಿ ಮೊದಲಿದ್ದಂತಹ ಲ್ಯಾಂಗ್ವೇಜ್ಗಳು, ಈ ಬೈನರಿ ಲ್ಯಾಂಗ್ವೇಜ್ ಆಗಲಿ, ಅಸೆಂಬ್ಲಿ ಲ್ಯಾಂಗ್ವೇಜ್ ಅಥವಾ ಮತ್ತಿತರ ಲ್ಯಾಂಗ್ವೇಜ್ಗಳು, ಲೋ ಲೆವೆಲ್ ಲ್ಯಾಂಗ್ವೇಜ್ಗಳು ಪೋರ್ಟಬಲ್ ಆಗಿರ್ಲಿಲ್ಲ. ಯಾಕೆ ಅವು ಪೋರ್ಟಬಲ್ ಆಗಿರ್ಲಿಲ್ಲ ಅಂದ್ರೆ ಅವು ಸಿಪಿಯು ಡಿಪೆಂಡೆಂಟ್ ಲ್ಯಾಂಗ್ವೇಜ್ಗಳು, ರೈಟ್? ಒಂದು ಕಂಪ್ಯೂಟರ್ ನಲ್ಲಿ ಪ್ರಾಸೆಸರ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ರು. ಸೊ ಕಂಪ್ಯೂಟರ್ ನಲ್ಲಿರೋ ಸಿಪಿಯು ಆರ್ಕಿಟೆಕ್ಚರ್ ಬೇರೆ ಕಂಪ್ಯೂಟರ್ ನಲ್ಲಿ ಸಿಪಿಯು ಆರ್ಕಿಟೆಕ್ಚರ್ ಚೇಂಜ್ ಇದ್ರೆ ಆ ಒಂದು ಪ್ರೋಗ್ರಾಮ್ಗಳು ರನ್ ಆಗ್ತಿರ್ಲಿಲ್ಲ. ಬಟ್ ಸಿ ಪ್ರೋಗ್ರಾಮ್ ಆ ರೀತಿ ಅಲ್ಲ. ನೀವು ಒಂದು ಕಂಪ್ಯೂಟರ್ಗೆ ಬರೆದಂತಹ ಪ್ರೋಗ್ರಾಮ್ ನ ಬೇರೆ ಯಾವುದೇ ಕಂಪ್ಯೂಟರ್ ನಲ್ಲೂ ಕೂಡ ರನ್ ಮಾಡಬಹುದು, ರೈಟ್? ಸೊ ಅಲ್ಲಿ ಸಿಪಿಯು ಆರ್ಕಿಟೆಕ್ಚರ್ ಚೇಂಜ್ ಆದ್ರೂ ಅಷ್ಟು ನಿಮಗೆ ಎಫೆಕ್ಟ್ ಆಗೋದಿಲ್ಲ. ಮತ್ತೇನು ಅಂದ್ರೆ ಕಂಪೈಲರ್ ಗಳು ಸೇಮ್ ಇರಬೇಕಾಗುತ್ತೆ. ಸೊ ಕಂಪೈಲರ್ ಒಂದಿದ್ರೆ ಸಾಕು, ಯಾವುದೇ ಒಂದು ಸಿಪಿಯು ನಲ್ಲೂ ಕೂಡ ನೀವು ಸಿ ಪ್ರೋಗ್ರಾಮ್ ನ ರನ್ ಮಾಡಬಹುದು. ನೆಕ್ಸ್ಟ್, ಸಿ ಲ್ಯಾಂಗ್ವೇಜ್ ಇಸ್ ಅ ಹೈಲಿ ಫ್ಲೆಕ್ಸಿಬಲ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಸೊ ಸಿ ನ ನಾವು ಫ್ಲೆಕ್ಸಿಬಲ್ ಲ್ಯಾಂಗ್ವೇಜ್ ಅಂತ ಯಾಕೆ ಕರಿತೀವಿ? ಬಿಕಾಸ್ ಇದನ್ನ ಯಾವುದೇ ಯೂಸರ್ ಬೇಕಿದ್ರು ಕಲಿಬಹುದು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ರೈಟ್? ನಮಗೆ ಬೇಕಾದಂತ ವೈಡ್ ವೆರೈಟಿ ಆಫ್ ಪ್ರಾಬ್ಲಮ್ಸ್ ನ ನಾವು ಸಿ ಲ್ಯಾಂಗ್ವೇಜ್ ನಲ್ಲಿ ಸಾಲ್ವ್ ಮಾಡಬಹುದು. ಇದು ಸ್ಪೆಸಿಫಿಕಲಿ ಒಂದು ಇಂಡಸ್ಟ್ರಿಗೆ ರೆಸ್ಟ್ರಿಕ್ಟ್ ಆಗಿರುವಂತ ಲ್ಯಾಂಗ್ವೇಜ್ ಅಲ್ಲ. ನೀವು ಇದರಲ್ಲಿ ಕೇವಲ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂತ ಅನ್ಕೋಬಾರ್ದು. ಇದರಲ್ಲಿ ನಾವು ತುಂಬಾ ರೇಂಜ್ ಆಫ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಸಿ ಪ್ರೋಗ್ರಾಮಿಂಗ್ ನ ಯೂಸ್ ಮಾಡ್ತೀವಿ. ಅದರಿಂದ ಇದು ಫ್ಲೆಕ್ಸಿಬಲ್ ಲ್ಯಾಂಗ್ವೇಜ್, ನಮಗೆ ಬೇಕಾಗಿರೋ ತರ ನಾವು ಇದನ್ನ ಯೂಸ್ ಮಾಡ್ಕೋಬಹುದು, ರೈಟ್? ಅಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಡೆವಲಪಿಂಗ್ ಸಿಸ್ಟಮ್ ಸಾಫ್ಟ್ವೇರ್. ಸೊ ಸಿಸ್ಟಮ್ ಸಾಫ್ಟ್ವೇರ್ ನ ಡೆವಲಪ್ ಮಾಡೋದ್ರಲ್ಲಿ ಸಿ ಲ್ಯಾಂಗ್ವೇಜ್ ತುಂಬಾ ಪಾಪ್ಯುಲರ್ ಆಗಿದೆ. ಅಂದ್ರೆ ಸಿಸ್ಟಮ್ ಲೆವೆಲ್ ಪ್ರೋಗ್ರಾಮಿಂಗ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ನ ಕೆಲವು ಅಪ್ಲಿಕೇಶನ್ಸ್ ನ ಡೆವಲಪ್ ಮಾಡೋದಕ್ಕೆ ಕೂಡ ಸಿ ಲ್ಯಾಂಗ್ವೇಜ್ ನ ಇನ್ನೂ ಯೂಸ್ ಮಾಡ್ತಾರೆ. ಅಂಡ್ ಸಿ ಇಸ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇದು ಕೂಡ ಒಂದು ಪಾಯಿಂಟ್. ಈಗ ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ಹೇಳಿದೀನಿ. ವಿಚ್ ಅಲೋಸ್ ಅಸ್ ಟು ಡಿವೈಡ್ ದ ಪ್ರೋಗ್ರಾಮ್ ಇಂಟು ಮಾಡ್ಯೂಲ್ಸ್. ಸೊ ಸಿ ನ ನಾವು ಯಾಕೆ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ? ಇದು ಇಂಪಾರ್ಟೆಂಟ್ ಆದಂತ ಕ್ವೆಶ್ಚನ್. ಇದು ತುಂಬಾ ಸರಿ ಇಂಟರ್ವ್ಯೂ ನಲ್ಲಿ ಕೇಳ್ತಾರೆ, ಹಾಗೂ ಕ್ವೆಶ್ಚನ್ ಪೇಪರ್ ನಲ್ಲೂ ಈ ಕ್ವೆಶ್ಚನ್ ಇದ್ದೇ ಇರುತ್ತೆ. ಸಿ ಲ್ಯಾಂಗ್ವೇಜ್ ನ ಕ್ವಿಜ್ ಅಲ್ಲೂ ಕೂಡ ಇದನ್ನ ಕೇಳ್ತಾರೆ. ದಟ್ ಈಸ್, ಸಿ ನ ನಾವು ಯಾಕೆ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ? ಬಿಕಾಸ್ ಸಿ ನಲ್ಲಿ ನಾವು ಒಂದು ದೊಡ್ಡ ಪ್ರಾಬ್ಲಮ್ ನ ಮಾಡ್ಯೂಲ್ ಗಳಾಗಿ ಡಿವೈಡ್ ಮಾಡಬಹುದು. ಸೊ ಆ ಮಾಡ್ಯೂಲ್ ಗಳು ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಗಳಾಗಿ ಬಿಹೇವ್ ಮಾಡುತ್ತೆ. ಸೊ ಚಿಕ್ಕ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಈಸಿ ಇರುತ್ತೆ, ರೈಟ್? ಇದನ್ನೆಲ್ಲ ಕಂಬೈನ್ ಮಾಡಿ ನಾವು ಫೈನಲ್ ಔಟ್ಪುಟ್ ನ ಪಡಿಬಹುದು. ಆದ್ರಿಂದ ಇದನ್ನ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಾರೆ. ಅಂದ್ರೆ ಅರ್ಥ ನಾವು ಒಂದು ದೊಡ್ಡ ಸಿ ಪ್ರೋಗ್ರಾಮ್ ನ ಸ್ಟ್ರಕ್ಚರ್ ಗಳಾಗಿ ಡಿವೈಡ್ ಮಾಡಬಹುದು.
ಪ್ರತಿಯೊಂದು ಸ್ಟ್ರಕ್ಚರ್ ನ ಫಂಕ್ಷನ್ ಅಂತ ಕರಿತೀವಿ ಅಥವಾ ಮಾಡ್ಯೂಲ್ ಅಂತ ಕರಿತೀವಿ. ಪ್ರತಿಯೊಂದು ಮಾಡ್ಯೂಲ್ ಅಥವಾ ಫಂಕ್ಷನ್ ಒಂದು ಸ್ಪೆಸಿಫಿಕ್ ಆಪರೇಷನ್ ನ ಪರ್ಫಾರ್ಮ್ ಮಾಡುತ್ತೆ. ಸೊ ಇದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ಈ ತರ ಮಾಡ್ಯುಲರ್ ಸ್ಟ್ರಕ್ಚರ್ ಆಫ್ ಪ್ರೋಗ್ರಾಮಿಂಗ್ ಮಾಡೋದ್ರಿಂದ ಈಸಿಯಾಗಿ ಡಿಬಗ್ಗಿಂಗ್ ಮಾಡಬಹುದು, ಟೆಸ್ಟಿಂಗ್ ಮಾಡಬಹುದು ಹಾಗೂ ಮೇಂಟೆನೆನ್ಸ್ ಕೂಡ ಮಾಡಬಹುದು. ಈ ರೀತಿ ಪ್ರೋಗ್ರಾಮ್ ನ ಮಾಡ್ಯೂಲ್ ಗಳಾಗಿ ಸ್ಟ್ರಕ್ಚರ್ ಮಾಡಿದ್ರೆ ಡಿಬಗ್ಗಿಂಗ್ ಈಸಿ ಇರುತ್ತೆ. ಅಂದ್ರೆ ಎರರ್ ಚೆಕ್ ಮಾಡೋದು ಅಥವಾ ಟೆಸ್ಟ್ ಮಾಡೋದು ಈಸಿ ಆಗುತ್ತೆ, ಫಾಸ್ಟ್ ಆಗುತ್ತೆ ಕೆಲಸ, ಮತ್ತು ಪ್ರೋಗ್ರಾಮ್ ನ ಮೇಂಟೆನೆನ್ಸ್ ಮಾಡೋದು ಕೂಡ. ಸೊ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿ ಅಂತ ಕೇಳಿದಾಗ ಈ ಎಲ್ಲಾ ಪಾಯಿಂಟ್ಸ್ ನು ಬರೀಲೇಬೇಕು. ಅಂಡ್ ಅಟ್ ಲಾಸ್ಟ್, ಸಿ ಹ್ಯಾಸ್ ಎಬಿಲಿಟಿ ಟು ಎಕ್ಸ್ಟೆಂಡ್ ಇಟ್ ಸೆಲ್ಫ್. ಸೊ ಸಿ ನ ನಾವು ಎಕ್ಸ್ಟೆಂಡ್ ಮಾಡಬಹುದು. ಅಂದ್ರೆ ಅರ್ಥ, ಸಿ ಪ್ರೋಗ್ರಾಮ್ಗೆ ಎಷ್ಟೇ ಸಬ್ ಪ್ರೋಗ್ರಾಮ್ಗಳನ್ನ ನಾವು ಸೇರಿಸ್ತಾ ಹೋಗ್ಬೋದು. ಈಗ ನೋಡಿ, ನೀವು ಆಲ್ರೆಡಿ ಒಂದು ಅಪ್ಲಿಕೇಶನ್ ನ ಡೆವಲಪ್ ಮಾಡಿದಿರಾ ಸಿ ಲ್ಯಾಂಗ್ವೇಜ್ ನಲ್ಲಿ ಅಂತ ಅನ್ಕೊಳ್ಳೋಣ, ಅಥವಾ ಒಂದು ಪ್ರೋಗ್ರಾಮ್ ನ ಟೈಪ್ ಮಾಡಿದಿರಾ. ಸೊ ಆ ಪ್ರೋಗ್ರಾಮ್ ಒಂದು ಲಿಮಿಟೆಡ್ ನಂಬರ್ ಆಫ್ ಆಪರೇಷನ್ಸ್ ಮಾಡ್ತಿದೆ. ಅಂದ್ರೆ ಅರ್ಥ, ಒಂದು ಪ್ರೋಗ್ರಾಮ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಮಾಡ್ತಿದೆ. ಸೊ 4 ಆಪರೇಷನ್ ಮಾಡೋದಕ್ಕೆ ನೀವು 4 ಫಂಕ್ಷನ್ ಗಳನ್ನ ಸಿ ಪ್ರೋಗ್ರಾಮ್ ನಲ್ಲಿ ಟೈಪ್ ಮಾಡಿದೀರಾ. ಈಗ ಇನ್ನೊಂದು ಆಪರೇಷನ್ ಮಾಡಬೇಕು ಅಂದ್ರೆ ಅದೇ ಪ್ರೋಗ್ರಾಮ್ ನಲ್ಲಿ ನೀವು ಮತ್ತೊಂದು ಫಂಕ್ಷನ್ ನ ಆಡ್ ಮಾಡಿ ಆ ಫಂಕ್ಷನ್ ಅಲ್ಲಿ ಮತ್ತೊಂದು ಆಪರೇಷನ್ ನ ಪರ್ಫಾರ್ಮ್ ಮಾಡಿ. ಈ ರೀತಿ ನಿಮ್ಗೆ ಎಷ್ಟೇ ಸಬ್ ಪ್ರೋಗ್ರಾಮ್ಗಳು ಅಥವಾ ಫಂಕ್ಷನ್ಗಳು ನೀವು ಒಂದು ಸಿ ಪ್ರೋಗ್ರಾಮ್ಗೆ ಆಡ್ ಮಾಡ್ತಾ ಹೋಗ್ಬೋದು. ಅದನ್ನ ಎಷ್ಟೇ ಬೇಕಿದ್ರೆ ಎಕ್ಸ್ಟೆಂಡ್ ಮಾಡಬಹುದು. ಸೊ ಇದು ಕೂಡ ಸಿ ನಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್, ರೈಟ್? ಸೊ ಈಗ ಒಂದು ಇಂಪಾರ್ಟೆಂಟ್ ಟಾಪಿಕ್ ನ ನಾನು ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತೀನಿ ಅಷ್ಟೇ. ದಟ್ ಈಸ್ ಸಿ ಕಾಂಪೋನೆಂಟ್ಸ್ ಅಥವಾ ಸಿ ಟೋಕನ್ಸ್. ಸೊ ನಿಮ್ಗೆ ಕ್ವೆಶ್ಚನ್ ಕೇಳಿದ್ರೆ ವಾಟ್ ಆರ್ ದ ಸಿ ಕಾಂಪೋನೆಂಟ್ಸ್ ಅಂತ ಅಥವಾ ವಾಟ್ ಆರ್ ದ ಸಿ ಟೋಕನ್ಸ್, ಸೊ ನೀವು ಇದೇ ಆನ್ಸರ್ ನ ಬರೀಬೇಕಾಗುತ್ತೆ. ನಾನೀಗ ಹೇಳಕ್ ಹೋಗ್ತಾ ಇರೋದು ಸಿ ಪ್ರೋಗ್ರಾಮಿಂಗ್ ನಲ್ಲಿರುವಂತಹ ಟೋಕನ್ಸ್ ಅಥವಾ ಕಾಂಪೋನೆಂಟ್ಸ್. ಸೊ ಇವೆರಡು ಪದಗಳು ಸೇಮ್ ಮೀನಿಂಗ್ ನ ಕೊಡುತ್ತೆ. ಟೋಕನ್ಸ್ ಅನ್ಬೋದು ಅಥವಾ ಕಾಂಪೋನೆಂಟ್ಸ್ ಅನ್ಬೋದು. ಸೊ ಸಿ ಪ್ರೋಗ್ರಾಮ್ ಒಂದು ಬಿಲ್ಡ್ ಅಪ್ ಆಗೋದೇ ಈ ಕಾಂಪೋನೆಂಟ್ ಗಳಿಂದ ಅಥವಾ ಟೋಕನ್ ಗಳಿಂದ. ಸೊ ಅವೇನು ಅಂತ ಈಗ ನೋಡೋಣ. ಈಚ್ ಅಂಡ್ ಎವ್ರಿ ಸ್ಮಾಲೆಸ್ಟ್ ಇಂಡಿವಿಜುವಲ್ ಯೂನಿಟ್ ಇನ್ ಅ ಸಿ ಪ್ರೋಗ್ರಾಮ್ ಇಸ್ ನೋನ್ ಆಸ್ ಸಿ ಟೋಕನ್. ಸೊ ನೀವು ಆಲ್ರೆಡಿ ಒಂದು ಸ್ನ್ಯಾಪ್ಶಾಟ್ ನೋಡಿದೀರಾ ಸಿ ಪ್ರೋಗ್ರಾಮ್ ಹೇಗಿರುತ್ತೆ ಅಂತ. ಸೊ ಒಂದು ಪ್ರೋಗ್ರಾಮ್ ನಲ್ಲಿರುವಂತಹ ಪ್ರತಿಯೊಂದು ವರ್ಡ್ ಕೂಡ ಸಿ ಟೋಕನ್ ಅಂತ ಕರಿತೀವಿ. ಎಸ್, ಪ್ರತಿಯೊಂದು ಇಂಡಿವಿಜುವಲ್ ಯೂನಿಟ್ ಏನಿದೆ ಪ್ರೋಗ್ರಾಮ್ ನಲ್ಲಿ ಹಲವಾರು ವರ್ಡ್ಸ್ ಗಳು ಸೇರಿ ಒಂದು ಫುಲ್ ಪ್ರೋಗ್ರಾಮ್, ಕಂಪ್ಲೀಟ್ ಪ್ರೋಗ್ರಾಮ್ ಆಗುತ್ತೆ. ಅದರಲ್ಲಿರುವಂತಹ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಯೂನಿಟ್ ಅಥವಾ ಎವ್ರಿ ವರ್ಡ್ ಇಸ್ ಕಾಲ್ಡ್ ಆಸ್ ಟೋಕನ್, ರೈಟ್? C components or tokens are the basic building blocks in C language which are used together to write a C program. ಅರ್ಥ ಆಯ್ತಲ್ಲ? ಸೊ ಇವು ಟೋಕನ್ಸ್ ಅಥವಾ ಕಾಂಪೋನೆಂಟ್ಸ್ ಅಂದ್ರೆ ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದಾಗೆ. ಈಗ ಹೇಗೆ ಒಂದೊಂದೇ ಬ್ಲಾಕ್ ನ ಸೇರಿಸಿ ನಾವು ಮನೆಯನ್ನ ಕಟ್ತೀವಿ, ಅದೇ ರೀತಿ ಈಚ್ ಅಂಡ್ ಎವ್ರಿ ಟೋಕನ್ ನಾವು ಯೂಸ್ ಮಾಡ್ಕೊಂಡು ಸಿ ಪ್ರೋಗ್ರಾಮ್ ನ ಕಟ್ತಾ ಹೋಗ್ತೀವಿ, ರೈಟ್? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಒಂದು ಸಿ ಪ್ರೋಗ್ರಾಮ್ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಮಾಡಿದೀನಿ. ಈ ಪ್ರೋಗ್ರಾಮ್ ಏನ್ ಮಾಡುತ್ತೆ ಅಂದ್ರೆ 2 ನಂಬರ್ಸ್ ನ ಆಡ್ ಮಾಡುತ್ತೆ ಅಂಡ್ ಆ ನಂಬರ್ ನ ರಿಸಲ್ಟ್ ನ ಪ್ರಿಂಟ್ ಮಾಡುತ್ತೆ. ಇದರಲ್ಲಿ ಹಲವಾರು ಟೋಕನ್ ಗಳು ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಯಾವುವು ಅಂದ್ರೆ ಇಲ್ಲಿ ನೋಡಿ, ಇಂಟ್ ಅಂತ ಒಂದು ವರ್ಡ್ ಏನಿದೆ ಇದು ಒಂದು ಟೋಕನ್ ಅಂಡ್ ಇದರಲ್ಲಿ 3 ಟೋಕನ್ ಗಳಿದೆ. ಸೊ ಇದು ಒಂದು ಟೋಕನ್, ಸ್ಟೇಟ್ಮೆಂಟ್ ಕೂಡ ಒಂದು ಟೋಕನ್, ರೈಟ್? ಇದೊಂದು ಎಕ್ಸ್ಪ್ರೆಷನ್ ಅಂತ ಕರಿಬಹುದು. ಅಂಡ್ ಇದು ಎಂಟೈರ್ ಥಿಂಗ್, ಇದನ್ನ ಒಂದು ಸಿ ಟೋಕನ್ ಅಂತ ಕರಿತೀವಿ. ಸೊ ಇದು ಒಂದು ಸಿ ಟೋಕನ್, ರೈಟ್? ಇದು ಕೂಡ ಒಂದು ಟೋಕನ್. ಅಂಡ್ ಇಲ್ಲಿ ವಾಯ್ಡ್ ಅಂತ ಇದೆ, ಇದು ಕೂಡ ಒಂದು, ರೈಟ್? ಸೊ ಈ ಒಂದು ಫ್ಲವರ್ ಬ್ರಾಕೆಟ್ ಕೂಡ ಒಂದು ಸಿ ಟೋಕನ್. ಅರ್ಥ ಆಯ್ತಲ್ಲ? ಸೊ ಇವೆಲ್ಲ ಸೇರಿ ಈ ಒಂದು ಕಂಪ್ಲೀಟ್ ಸಿ ಪ್ರೋಗ್ರಾಮ್ ಆಗಿದೆ. ಅಂದ್ರೆ ಇವು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಎ ಸಿ ಪ್ರೋಗ್ರಾಮ್. ಇವನ್ನ ನಾವೇನಂತ ಕರಿತೀವಿ? ಟೋಕನ್ಸ್ ಅಂತ ಕರಿತೀವಿ ಅಥವಾ ಕಾಂಪೋನೆಂಟ್ಸ್ ಅಂತ ಕರಿತೀವಿ. ಇವೆಲ್ಲ ಸೇರಿದಾಗ ಮಾತ್ರ ಈ ಕಂಪ್ಲೀಟ್ ಪ್ರೋಗ್ರಾಮ್ ರೆಡಿ ಆಗುತ್ತೆ. ಸೊ ಯಾವುವು? ಈಗ ನಾವು ಸಿ ಟೋಕನ್ಸ್ ನ ಎಷ್ಟು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ಕಲಿಯೋಣ. ಅಥವಾ ಅದನ್ನ ಕಾಂಪೋನೆಂಟ್ಸ್ ಅಂತ ನೀವು ಕರಿಬಹುದು ಆರ್ ಟೋಕನ್ಸ್ ಅಂತ ನೀವು ಕರಿಬಹುದು. ನಂಬರ್ 1, ಕ್ಯಾರೆಕ್ಟರ್ ಸೆಟ್. ಸೊ ಕ್ಯಾರೆಕ್ಟರ್ಸ್ ಅಂದ್ರೆ ಕೀಬೋರ್ಡ್ ಮೇಲಿರುವಂತಹ ಪ್ರತಿಯೊಂದು ಸಿಂಬಾಲ್ ಅಥವಾ ಡಿಜಿಟ್ ಆಲ್ಫಾಬೆಟ್, ಅದನ್ನ ಕ್ಯಾರೆಕ್ಟರ್ ಅಂತ ಕರಿತೀವಿ. ಸೊ ಕೀಬೋರ್ಡ್ ಮೇಲೆ ಫಂಕ್ಷನ್ ಮಾಡುವಂತಹ ಅಥವಾ ಪ್ರಿಂಟ್ ಆಗುವಂತಹ ಒಂದು ಎಲಿಮೆಂಟ್ ನ ನಾವು ಕ್ಯಾರೆಕ್ಟರ್ ಅಂತ ಕರಿತೀವಿ. ಸೊ ಕ್ಯಾರೆಕ್ಟರ್ ಸೆಟ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಆಲ್ಫಾಬೆಟ್ಸ್ ಇರುತ್ತೆ. ಆಲ್ಫಾಬೆಟ್ಸ್ ಅಲ್ಲಿ ನೋಡಿ 2 ಟೈಪ್ ಆಲ್ಫಾಬೆಟ್ಸ್ ಇದೆ. ಅಂದ್ರೆ ಒಂದು ಅಪ್ಪರ್ ಕೇಸ್ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್, ಮತ್ತೊಂದು ಲೋಯರ್ ಕೇಸ್ ಅಂದ್ರೆ ಸ್ಮಾಲ್ ಲೆಟರ್ಸ್. ಸೊ ಇವೆಲ್ಲ ಸೇರಿ ಆಲ್ಫಾಬೆಟ್ಸ್. ನಾವು ಸಿ ಪ್ರೋಗ್ರಾಮ್ ನಲ್ಲಿ ಈ ಆಲ್ಫಾಬೆಟ್ಸ್ ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಆಲ್ಫಾಬೆಟ್ಸ್ ನ ಟೆಕ್ಸ್ಟ್ ರೂಪದಲ್ಲಿ ಸ್ಟೋರ್ ಮಾಡ್ತೀವಿ ಅಥವಾ ಸಿಂಗಲ್ ಇಂಡಿವಿಜುವಲ್ ಆಲ್ಫಾಬೆಟ್ ನ ಕೂಡ ನಾವು ಸ್ಟೋರ್ ಮಾಡ್ತೀವಿ, ಅದ್ರ ಮೇಲೆ ಆಪರೇಷನ್ಸ್ ಮಾಡ್ತೀವಿ. ಸೊ ಆಲ್ಫಾಬೆಟ್ಸ್ ಕೂಡ ನಮ್ಮ ಪ್ರೋಗ್ರಾಮ್ ನಲ್ಲಿ ಡೇಟಾ ರೂಪದಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ.
ಅಂಡ್ ನಾವು ಡಿಜಿಟ್ಸ್ ನ ಕೂಡ ನಮ್ಮ ಪ್ರೋಗ್ರಾಮ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ 0 ಇಂದ 9 ವರೆಗೂ ಎಲ್ಲಾ ಡಿಜಿಟ್ಸ್ ನಾವು ಸಿ ಪ್ರೋಗ್ರಾಮ್ ನಲ್ಲಿ ಯೂಸ್ ಮಾಡ್ತೀವಿ. ಯಾಕೆ ಅಂದ್ರೆ ಒಂದು ಪ್ರೋಗ್ರಾಮ್ಗೆ ಡೇಟಾ ಕೊಟ್ರೆ ಮಾತ್ರ ಆ ಪ್ರೋಗ್ರಾಮ್ ನಮ್ಗೆ ಔಟ್ಪುಟ್ ಕೊಡುತ್ತೆ. ಸೊ ಡೇಟಾನ ನಾವು ಆಲ್ಫಾಬೆಟ್ಸ್ ಇಂದ ಕೊಡ್ತೀವಿ, ಡಿಜಿಟ್ಸ್ ಇಂದ ಕೊಡ್ತೀವಿ, ಹಾಗೂ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಂದ ನಾವು ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡ್ತೀವಿ. ಸೊ ಇವೆಲ್ಲ ಸೇರಿದಾಗ ಕಂಪ್ಯೂಟರ್ಗೆ ಪ್ರೋಗ್ರಾಮ್ಗೆ ಇನ್ಪುಟ್ ಆಗುತ್ತೆ. ಸೊ ನಾವು ಪ್ರೋಗ್ರಾಮ್ಗೆ ಕೊಡುವಂತ ಇನ್ಪುಟ್ ಯಾವುದು? ಈ ಕ್ಯಾರೆಕ್ಟರ್ ಸೆಟ್. ಗೊತ್ತಾಯ್ತಲ್ಲ? ಸೊ ನಾವು ಪ್ರೋಗ್ರಾಮ್ಗೆ ಆಲ್ಫಾಬೆಟ್ಸ್ ಕೊಡ್ತೀವಿ ಅಂಡ್ ಡಿಜಿಟ್ಸ್ ನ ಕೊಡ್ತೀವಿ, ಆಪರೇಷನ್ಸ್ ಪರ್ಫಾರ್ಮ್ ಮಾಡೋದಕ್ಕೆ ಈ ಒಂದು ಸ್ಪೆಷಲ್ ಸಿಂಬಲ್ಸ್ ನ ಕೊಡ್ತೀವಿ. ಸೊ ಎಲ್ಲಾ ಸಿಂಬಲ್ ಏನಿದೆ, ಪ್ರತಿಯೊಂದು ಸಿಂಬಲ್ ಒಂದು ಸ್ಪೆಷಲ್ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡ್ತಾ ಹೋಗುತ್ತೆ. ಅದು ನಿಮ್ಗೆ ಪ್ರಾಕ್ಟಿಕಲ್ ಕ್ಲಾಸ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಗೊತ್ತಾಯ್ತಲ್ಲ? ಇದನ್ನ ಎಂಟೈರ್ ಥಿಂಗ್ ನ ನಾವು ಕ್ಯಾರೆಕ್ಟರ್ ಸೆಟ್ ಅಂತ ಕರಿತೀವಿ. ಸೊ ಎ ಇಸ್ ಅ ಕ್ಯಾರೆಕ್ಟರ್, ಸ್ಮಾಲ್ ಎ ಇಸ್ ಅ ಕ್ಯಾರೆಕ್ಟರ್, 0 ಇಸ್ ಅ ಕ್ಯಾರೆಕ್ಟರ್, 5 ಇಸ್ ಅ ಕ್ಯಾರೆಕ್ಟರ್, ಇದು ಒಂದು ಕ್ಯಾರೆಕ್ಟರ್. ಎಲ್ಲವೂ ಕೂಡ ಇಲ್ಲಿ ಇರುವಂತಹ ಪ್ರತಿಯೊಂದು ಯೂನಿಟ್ ಕೂಡ ಒಂದು ಕ್ಯಾರೆಕ್ಟರ್. ರೈಟ್. ನಂಬರ್ 2, ಕಾನ್ಸ್ಟೆಂಟ್ಸ್. ನಾವು ಪ್ರೋಗ್ರಾಮ್ ನಲ್ಲಿ ಕಾನ್ಸ್ಟೆಂಟ್ಸ್ ನ ಕೂಡ ಯೂಸ್ ಮಾಡ್ತೀವಿ. ಸೊ ಕಾನ್ಸ್ಟೆಂಟ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ ಇಲ್ಲಿಂದಾನೇ ಕಾನ್ಸ್ಟೆಂಟ್ಸ್ ನಮಗೆ ಸಿಗುತ್ತೆ. ಆಲ್ಫಾಬೆಟ್ಸ್ ಮತ್ತು ಡಿಜಿಟ್ಸ್ ಇಂದ ನಾವು ಕಾನ್ಸ್ಟೆಂಟ್ಸ್ ನ ಕ್ರಿಯೇಟ್ ಮಾಡ್ತೀವಿ ಪ್ರೋಗ್ರಾಮ್ ನಲ್ಲಿ. ನೋಡೋಣ ಯಾವ ಅಂದ್ರೆ ಇಂಟೀಜರ್ ಕಾನ್ಸ್ಟೆಂಟ್ಸ್. ಇಂಟೀಜರ್ ಕಾನ್ಸ್ಟೆಂಟ್ಸ್ ಅಂದ್ರೆ ಈ ರೀತಿ ಇರುವಂತ ನಂಬರ್, ಹೋಲ್ ನಂಬರ್ 35, 100, -25 ಇವೆಲ್ಲ. ಸೊ ಇವುಗಳ ಬಗ್ಗೆ ನಾವು ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಲಿಯೋಣ. ನಾನು ಜಸ್ಟ್ ಈಗ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಕಾನ್ಸ್ಟೆಂಟ್ಸ್ ಅಂದ್ರೆ ಇವು ಚೇಂಜ್ ಆಗೋದಿಲ್ಲ, ಇವು ನಂಬರ್ಗಳು ಫಿಕ್ಸ್ ಆಗಿರುತ್ತೆ, ಅದಕ್ಕೆ ಅವುಗಳನ್ನ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಇಂಟೀಜರ್ಸ್ ಅಂದ್ರೆ ಹೋಲ್ ನಂಬರ್ಸ್ ವಿತೌಟ್ ಎನಿ ಫ್ರಾಕ್ಷನ್. ಹಾಗೂ ರಿಯಲ್ ಕಾನ್ಸ್ಟೆಂಟ್ಸ್ ನ ಯೂಸ್ ಮಾಡ್ತೀವಿ, ಅಂದ್ರೆ ನಂಬರ್ ವಿತ್ ಅ ಡೆಸಿಮಲ್ ಪಾಯಿಂಟ್. ಯಾವ ನಂಬರ್ ನಲ್ಲಿ ಡೆಸಿಮಲ್ ಪಾಯಿಂಟ್ ಇರುತ್ತೆ ಅದನ್ನ ನಾವು ಫ್ರಾಕ್ಷನ್ಸ್ ಅಂತ ಕರಿತೀವಿ, ಅಥವಾ ರಿಯಲ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಅಂಡ್ ಕ್ಯಾರೆಕ್ಟರ್ಸ್ ಕೂಡ ಇವು ಕ್ಯಾರೆಕ್ಟರ್ ಕಾನ್ಸ್ಟೆಂಟ್. ಎ ಅನ್ನೋದು ಒಂದು ಕ್ಯಾರೆಕ್ಟರ್, ಎಸ್ ಅನ್ನೋದು ಒಂದು, ಕೆ ಅನ್ನೋದು ಒಂದು, ವೈ ಅನ್ನೋದು ಒಂದು ಕ್ಯಾರೆಕ್ಟರ್. ಸೊ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಕೂಡ ನಾವು ಯೂಸ್ ಮಾಡ್ತೀವಿ. ಸೊ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್ ಯಾವಾಗಲೂ ಸಿಂಗಲ್ ಕೋಟ್ ನ ಒಳಗಡೆ ಹಾಕಬೇಕು. ಈಗ ನಾವು ನಮ್ಮ ಪ್ರೋಗ್ರಾಮ್ ನಲ್ಲಿ ಎ ಅನ್ನುವ ಡೇಟಾನ ಯೂಸ್ ಮಾಡಬೇಕು. ಎ ಅನ್ನೋದು ಒಂದು ಡೇಟಾ ಅಲ್ವಾ? ಸೊ ಇದನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಕೊಟೇಶನ್ ಮಾರ್ಕ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಈ ರೀತಿ ರೆಪ್ರೆಸೆಂಟ್ ಮಾಡಬೇಕು. ಯಾವುದೇ ಒಂದು ಕ್ಯಾರೆಕ್ಟರ್ ಆಗ್ಲಿ, ಸಿಂಗಲ್ ಕ್ಯಾರೆಕ್ಟರ್ ಮಾತ್ರ. ಡಬಲ್ ಕ್ಯಾರೆಕ್ಟರ್ ಬಂತು, ಈ ರೀತಿ ಸಪೋಸ್ ಕೆ ಎ ಅಂತ ಬಂತು ಅಂದ್ರೆ ಅದನ್ನ ಡಬಲ್ ಕೋಟ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಅದನ್ನ ನಾವು ಸ್ಟ್ರಿಂಗ್ ಅಂತ ಕರಿತೀವಿ. ಸ್ಟ್ರಿಂಗ್ ಅಂದ್ರೆ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್. ಇಲ್ಲಿದೆ ನೋಡಿ, ಜಮ್ ಅನ್ನೋದು ಒಂದು ಸ್ಟ್ರಿಂಗ್, ಕಿರಣ್ ಅನ್ನೋದು ಒಂದು ಸ್ಟ್ರಿಂಗ್. ಸೊ ಅದನ್ನ ನಾವು ರೆಪ್ರೆಸೆಂಟ್ ಹೇಗೆ ಮಾಡ್ತೀವಿ ಅಂದ್ರೆ ಡಬಲ್ ಕೊಟೇಶನ್ ಮಾರ್ಕ್ ಇಂದ. ರೈಟ್. ಸೊ ಸ್ಟ್ರಿಂಗ್ ಅಂದ್ರೆ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್, ಒಂದೇ ಒಂದು ಎಲಿಮೆಂಟ್ ಇದ್ರೆ ಅದನ್ನ ಕ್ಯಾರೆಕ್ಟರ್ ಅಂತ ಕರಿತೀವಿ. ಸೊ ಇವೆಲ್ಲವೂ ಸೇರಿ ಟೋಟಲ್ ಆಗಿ ನಾವು ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಇವೆಲ್ಲ ಪ್ರೋಗ್ರಾಮ್ಗೆ ಇನ್ಪುಟ್ ಆಗಿ ನಾವು ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್, ಕೀವರ್ಡ್ಸ್ ನ ಕೂಡ ನಾವು ಟೋಕನ್ಸ್ ಆಗಿ ಯೂಸ್ ಮಾಡ್ತೀವಿ. ಕೀವರ್ಡ್ಸ್ ಅಂದ್ರೆ ಇವು ಸ್ಪೆಷಲ್ ವರ್ಡ್ಸ್ ಅಥವಾ ಸ್ಪೆಷಲ್ ಆಪರೇಷನ್ಗೋಸ್ಕರ ರಿಸರ್ವ್ ಆಗಿರುವಂತಹ ವರ್ಡ್ಸ್. ಸೊ ಇಂಟ್ ಅನ್ನೋದು ಒಂದು ಕೀವರ್ಡ್, ಇದೊಂದು ಸ್ಪೆಷಲ್ ಆಪರೇಷನ್ ಮಾಡುತ್ತೆ. ಫ್ಲೋಟ್ ಅನ್ನೋದು ಒಂದು ಕೀವರ್ಡ್. ಅದೇ ರೀತಿ ಈ ಒಂದು ಸೆಟ್ ನಲ್ಲಿ 32 ಕೀವರ್ಡ್ಸ್ ಇದೆ. ಸಿ ಲ್ಯಾಂಗ್ವೇಜ್ ನಲ್ಲಿ 32 ಕೀವರ್ಡ್ಸ್ ನಾವು ಯೂಸ್ ಮಾಡ್ತೀವಿ. ಇವುಗಳ ಬಗ್ಗೆ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೇಳ್ಕೊಡ್ತೀನಿ. ಅಂಡ್ ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ. ಸೊ ಇವೆಲ್ಲವೂ ಕೂಡ ಆಪರೇಟರ್ಗಳು. ಪ್ರತಿಯೊಂದು ಆಪರೇಟರ್ ಒಂದು ಸ್ಪೆಷಲ್ ಆಪರೇಷನ್ ನ ಪರ್ಫಾರ್ಮ್ ಮಾಡುತ್ತೆ. ಅಂಡ್ ಇದ್ರ ಜೊತೆಗೆ ನಾವು ವೇರಿಯಬಲ್ಸ್ ನ ಯೂಸ್ ಮಾಡ್ತೀವಿ. ವೇರಿಯಬಲ್ಸ್ ಅಂದ್ರೆ ಡೇಟಾನ ಸ್ಟೋರ್ ಮಾಡೋಕೆ ಇರುವಂತಹ ಮೆಮೊರಿ ಲೊಕೇಶನ್ಗಳು. ನಾವು ಮ್ಯಾಥ್ಸ್ ನಲ್ಲಿ ಹೇಳ್ತೀವಲ್ವಾ, a ಈಕ್ವಲ್ಸ್ ಟು 2 ಅಂತ. ಸೊ ಎ ಅನ್ನೋದಿಲ್ಲಿ ವೇರಿಯಬಲ್. ಇದೇ ರೀತಿ ನಾವು ಪ್ರೋಗ್ರಾಮ್ ನಲ್ಲಿ ವೇರಿಯಬಲ್ಸ್ ನ ಯೂಸ್ ಮಾಡ್ತೀವಿ ಡೇಟಾನ ಸ್ಟೋರ್ ಮಾಡೋದಕ್ಕೋಸ್ಕರ. ಅದೇ ರೀತಿ ಡೇಟಾ ಟೈಪ್ಸ್ ಗಳು ಕೂಡ ಪ್ರೋಗ್ರಾಮ್ ನಲ್ಲಿ ಇಂಪಾರ್ಟೆಂಟ್ ಆದಂತಹ ಎಲಿಮೆಂಟ್ ಗಳು. ಡೇಟಾ ಟೈಪ್ಸ್ ಅಂದ್ರೆ ಯಾವ ಟೈಪ್ ಆಫ್ ಡೇಟಾನ ನಾವು ಸ್ಟೋರ್ ಮಾಡ್ತಿದೀವಿ ಅಂತ ಸ್ಪೆಸಿಫೈ ಮಾಡುವ ವರ್ಡ್ಸ್ ಗಳು. ಇವೆಲ್ಲದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಷ್ಟು ತಿಳ್ಕೊಳ್ಳಿ, ಈ ಎಲ್ಲಾ ಕಾಂಪೋನೆಂಟ್ಸ್ ಸೇರಿದ್ರೆ ಮಾತ್ರ ನಮಗೆ ಒಂದು ಪ್ರೋಗ್ರಾಮ್ ಬಿಲ್ಡಪ್ ಆಗುತ್ತೆ. ಸೊ ಇದರಲ್ಲಿ ನೋಡಿ, ಕ್ಯಾರೆಕ್ಟರ್ ಸೆಟ್ ಇದೆ, ಈ ಕ್ಯಾರೆಕ್ಟರ್ ಸೆಟ್ ಕೂಡ ಇದರಲ್ಲಿ ಇದೆ. ಡೇಟಾ ಟೈಪ್ಸ್ ಇದರಲ್ಲಿ ಇದೆ. ವೇರಿಯಬಲ್ಸ್ ಇದೆ ನೋಡಿ, ಎ ಅಂಡ್ ಬಿ ಅಂದ್ರೆ ವೇರಿಯಬಲ್ಸ್, ಇಂಟ್ ಟೋಟಲ್ ಅಂದ್ರೆ ವೇರಿಯಬಲ್ಸ್. ಆಪರೇಟರ್ ಕಡೆ ಗಳು ಕೂಡ ಇಲ್ಲಿದೆ. ಪ್ಲಸ್ ಅನ್ನೋ ಆಪರೇಟರ್ ಯೂಸ್ ಮಾಡಿದೀವಿ, ಈಕ್ವಲ್ ಆಪರೇಟರ್ ಯೂಸ್ ಮಾಡಿದೀವಿ. ರೈಟ್. ಕಾನ್ಸ್ಟೆಂಟ್ ಕೂಡ ಇದೆ. ಸೊ ಇಲ್ಲಿ 10 and 20 ಅನ್ನೋದು ಕಾನ್ಸ್ಟೆಂಟ್ ಗಳು. ಅಂಡ್ ಕೀವರ್ಡ್ ಕೂಡ ಇದೆ. ಯಾವ್ದು ಕೀವರ್ಡ್ ಅಂದ್ರೆ ವಾಯ್ಡ್ ಅನ್ನೋದು ಒಂದು ವರ್ಡ್, ಇಂಟ್ ಅನ್ನೋದು ಒಂದು ಕೀವರ್ಡ್. ರೈಟ್. ಸೊ ಕೀವರ್ಡ್ ಗಳು ಕೂಡ ಯೂಸ್ ಮಾಡ್ತೀವಿ ನಾವು. ಅಂದ್ರೆ ಅರ್ಥ ಏನು, ಈ ಕಾಂಪೋನೆಂಟ್ ಗಳು ಏನಿದೆ ಸಿ ಲ್ಯಾಂಗ್ವೇಜ್ ನಲ್ಲಿ, ಅಥವಾ ಟೋಕನ್ಸ್ ಗಳೇನಿದೆ, ನಾನು ಇಲ್ಲಿ ಏನ್ ಮೆನ್ಷನ್ ಮಾಡಿದೀನಿ, ಇವೆಲ್ಲವೂ ಸೇರಿದ್ರೆ ಮಾತ್ರ ನಮ್ಗೆ ಒಂದು ಕಂಪ್ಲೀಟ್ ಸಿ ಪ್ರೋಗ್ರಾಮ್ ರೆಡಿ ಆಗುತ್ತೆ.
ಸೊ ಅಫ್ಕೋರ್ಸ್ ಇವೆಲ್ಲನೂ ಇರ್ಲೇಬೇಕಂತಿಲ್ಲ. ಯು ಕ್ಯಾನ್ ಮಿಸ್ ದ ಕ್ಯಾರೆಕ್ಟರ್ ಸೆಟ್ ಇಲ್ದೇನು ನಾವು ಒಂದು ಪ್ರೋಗ್ರಾಮ್ ನ ಡೆವಲಪ್ ಮಾಡಬಹುದು. ಆದ್ರೆ ಇದರಲ್ಲಿರುವಂತಹ ಆಪರೇಟರ್ ಗಳು ಕೂಡ ಇಲ್ಲದೆ ಇರಬಹುದು ಪ್ರೋಗ್ರಾಮ್ ನಲ್ಲಿ. ಬಟ್ ಇದರಲ್ಲಿ ಮೋಸ್ಟ್ ಆಫ್ ದ ಟೋಕನ್ಸ್ ಇರಲೇಬೇಕು. ಫಾರ್ ಎಕ್ಸಾಂಪಲ್ ಕೀಬೋರ್ಡ್ ಇರಲೇಬೇಕು, ಡೇಟಾ ಸ್ಟೋರ್ ಮಾಡೋಕೆ ವೇರಿಯೇಬಲ್ಸ್ ಇರಲೇಬೇಕು, ಅದನ್ನ ರೆಪ್ರೆಸೆಂಟ್ ಮಾಡೋಕೆ ಡೇಟಾ ಟೈಪ್ಸ್ ಬೇಕೇ ಬೇಕು, ಆಪರೇಷನ್ಸ್ ಏನಾದ್ರು ಪರ್ಫಾರ್ಮ್ ಮಾಡ್ತಿದ್ರೆ ಅಂದ್ರೆ ಆಪರೇಟರ್ಸ್ ಬೇಕು. ಇದೇ ರೀತಿ ಇವೆಲ್ಲವುಗಳು ಸೇರಿ ನಿಮಗೆ ಒಂದು ಪ್ರೋಗ್ರಾಮ್ ಆಗುತ್ತೆ. ಆದ್ರಿಂದ ಸಿ ಪ್ರೋಗ್ರಾಮ್ ನಲ್ಲಿ ಈ ಕಾಂಪೋನೆಂಟ್ಸ್ ನಾವು ಫಸ್ಟ್ ಕಲಿಬೇಕು ಅಂಡ್ ಇದನ್ನ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳು ನಿಮ್ಗೆ ಸಿಗ್ತಾ ಇರುತ್ತೆ. ಅಂಡ್ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.